ನೀವು ಇದನ್ನೆಲ್ಲ ಮಾಡೋದಕ್ಕೆ ಏನಾದ್ರೂ ಚಾರ್ಜಸ್ ಇದೆಯಾ, ಹೇಗೆ ಮಾಡ್ತೀರಿ? ಇಲ್ಲ ಸರ್, ಇದರಿಂದ ನಾವು 1 ಪೈಸೆ ಚಾರ್ಜ್ ತಗೊಳ್ಳೋದಿಲ್ಲ. ಯಾವಾಗ ಇವು ದಾಖಲಾತಿಗಳನ್ನೆಲ್ಲ ಅವ್ರು ತೆಗೆಸ್ಕೊಂಡ್ ಬರ್ಬೇಕು. ಫುಡ್ ಸರ್ಟಿಫಿಕೇಟ್, ಉದ್ಯಮ ಆಧಾರು ಇವನ್ನೆಲ್ಲ ತೆಗೆಸ್ಕೊಂಡು ಬಂದು ನಮಗ್ ಕೊಟ್ರೆ ನಾವು 1 ಪೈಸೆ ತಗೋದಿಲ್ಲ. ಯಾಕಂದ್ರೆ ನಮ್ಗೆ ಗೌರ್ಮೆಂಟ್ ಸಹಾಯಧನವಾಗಿ ನಮಗ್ ದುಡ್ಡು ಕೊಡ್ತಿರೋದು. ಎಲ್ಲಿಯೂ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಬ್ಯಾಂಕ್ ಅಲ್ಲೂ ಸಹ ಎಲ್ಲಿ ದುಡ್ಡು ತಗೊಳ್ಳೋದಿಲ್ಲ, ಇಲ್ಲಿ ದುಡ್ಡು ತಗೋದಿಲ್ಲ. ಅವ್ರೇನಪ್ಪ ಬೇಕಾದ ಡಾಕ್ಯುಮೆಂಟ್ ಅನ್ನ ತೆಗಿಸಿಕೊಡ್ಬೇಕು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ತಮ್ಮ ಪರಿಚಯ? ಸರ್ ನಾನು ಬಸವರಾಜ್ ಮುದೋಳ್ ಅಂತ ಸರ್. ನಾನು ಮೊದಲೆಲ್ಲ ಸರ್ ಸಿಂಡಿಕೇಟ್ ಬ್ಯಾಂಕಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ವಿಜಯ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಬ್ಯಾಂಕ್ ಆಫ್ ಬರೋಡಾದಿಂದ ಚೀಫ್ ಮ್ಯಾನೇಜರ್ ಆಗಿ ನಾನು ರಿಟೈರ್ಮೆಂಟ್ ತಗೊಂಡಿದ್ದೀನಿ ಸರ್. ಬ್ಯಾಂಕ್ ಆಫ್ ಬರೋಡಾದಿಂದ ಚೀಫ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಓವರ್ 20 years ನನಗೆ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಫೀಲ್ಡ್ ಆಫೀಸರು, ಮ್ಯಾನೇಜರು ಅಂದ್ರೆ ಚೀಫ್ ಮ್ಯಾನೇಜರ್ ಆಗಿ ನಾನು ತಗೊಂಡಿದ್ದೀನಿ. ಓಕೆ, ಈಗ ನೀವೇನು DRP-ನ ಇಲ್ಲಿ ಹುಬ್ಬಳ್ಳಿ ವಿಭಾಗದ ಏನ್ ನೀವೀಗ? ನಾನು ಟೋಟಲ್ ಒಂದು 5 ಜಿಲ್ಲಾಕ್ಕೆ DRP ಕೆಲಸ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಸರ್. ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತೇಳಿ. ಈಗ ಮುಂದೆ ಏನಂದ್ರೆ ಕೆಲವೊಂದು ಎಲ್ಲಾ ಜಿಲ್ಲೆಗಳಿಗೂ, ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂತ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿ ಕಸ್ಟಮರ್ ಬರ್ತಾರ. ಅಲ್ಲಿ ಅಷ್ಟೇ ಅಲ್ಲದೆ ಸಹ ಹೊರ ರಾಜ್ಯಗಳಿಂದ, ಹೊರ ದೇಶದಿಂದ ಸಹ ಇಲ್ಲಿ ಜನ ಬಂದು ಇವರಿಂದ ಎಕ್ವಿಪ್ಮೆಂಟ್ ಗಳನ್ನ ರೊಟ್ಟಿ ಮಾಡೋ ಮಷಿನ್ ಆಗಿರ್ಬೋದು, ಖಾರ ಕೊಟ್ಟು ಮಷಿನ್ ಆಗಿರ್ಬೋದು, ಇವನ್ನೆಲ್ಲ ತಗೊಂಡು ಹೋಗಿದಾರ. ಈಗ ನಮ್ಮ ಕೆಲವೊಂದು ಜಿಲ್ಲೆಗಳನ್ನ ಬಿಟ್ಟು ಬೇರೆ ಜಿಲ್ಲೆಯಿಂದ ಸಹ ಜನ ಬಂದ್ರು ಸಹ ಅವ್ರ ಅಪ್ಲಿಕೇಶನ್ ಅನ್ನ ನಾವಿಲ್ಲಿ ಹಾಕೊಡ್ತೀವಿ ಸರ್. ಫ್ರೀಯಾಗಿ ಬಂದವ್ರಿಗೆ ಮಾಹಿತಿ ಕೊಡ್ತೀರಿ, ಅಪ್ಲಿಕೇಶನ್ ಹಾಕಿ ಕೊಡ್ತೀರಿ? ಎಸ್ ಸರ್, ನಾವು ಬೇಕಾದಂತ ದಾಖಲಾತಿಗಳನ್ನು ತಂದು ಕೊಟ್ರೆ ನಾವು ಅವತ್ತನೇ ಅಪ್ಲಿಕೇಶನ್ ಹಾಕಿ ಪ್ರಿಂಟ್ ತೆಗೆದು ಕೊಡ್ತೇವೆ. ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸೋದು ಅವ್ರಿಗೆ ಬಿಟ್ಟಿದ್ದು. ಅಥವಾ ಬ್ಯಾಂಕ್ ಅಲ್ಲಿ ಗೊತ್ತಾಗ್ಲಿಲ್ಲ, ಅವ್ರು ಮಾತಾಡಕ್ ಬರ್ಲಿಲ್ಲ ಅಂತಂದ್ರೆ ನಾನು ಸಹ ಅಸಿಸ್ಟೆನ್ಸ್ ಮಾಡ್ತೀವಿ. ಫೋನ್ ಅಲ್ಲಿ ಮಾತಾಡಿ ಏನೇನಿದೆ ಸ್ಕೀಮ್ ಡೀಟೇಲ್ಸ್ ಬ್ಯಾಂಕ್ ಅವ್ರಿಗೆ ಹೇಳ್ತೀವಿ, ಕಸ್ಟಮರ್ಗೂ ಹೇಳ್ತೀವಿ. ಲೋನ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಅದ್ರ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಅವ್ರದ್ದು ಗ್ರಾಹಕರದೇ ಇರುತ್ತೆ. ಯಾಕಂದ್ರೆ ಬ್ಯಾಂಕ್ ಜೊತೆ ಯಾವ ರೀತಿ ರಿಲೇಷನ್ ಮೇಂಟೈನ್ ಮಾಡಿರ್ತಾರ ಏನು, ಅದ್ರ ಮೇಲೆ ಲೋನ್ ಕೊಡೋದು ಹೋಗತ್ತ. ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗೋದ್ರಿಂದ ಫಸ್ಟ್ ನಾವು ಸಣ್ಣ ಲೋನ್ ತಗೊಂಡು ಕರೆಕ್ಟ್ ಆಗಿ ನೀವು ರಿಪೇಮೆಂಟ್ ಮಾಡಿದಾಗ, ಅವ್ರ ಲೋನ್ ಕ್ಲೋಸ್ ಆದಾಗ ನಮ್ಗೆ ಬಂದು ಹೇಳ್ತಾರೆ, ಸರ್ ನಮ್ಮ ಲೋನ್ ಕ್ಲೋಸ್ ಆಯ್ತು ಅಂತೇಳಿ. ನಾವು ಇಮಿಡಿಯೇಟ್ ಹೇಳೋದು ಇನ್ನೊಂದು ಲೋನ್ ಬೇಕಾ ಅಂತೇಳಿ. ಅಂದ್ರೆ ಆ ರೀತಿ ಒಳ್ಳೆ ಸಂಬಂಧವನ್ನು ಬ್ಯಾಂಕ್ ಜೊತೆ ಅವರು ಹೊಂದಿರಬೇಕು. ನಮಗಿಲ್ಲಿ ಡೈರೆಕ್ಟ್ ಇಲ್ಲಿ ಬಂದಾಗ ಯಾವ ರೀತಿ ಅವರು ಬ್ಯಾಂಕ್ ಜೊತೆ ಸಂಬಂಧ ಇದೆ ಏನು ನಮ್ಗೆ ಗೊತ್ತಾಗಲ್ಲ. ಅವ್ರು ಹೋಗಿ ಸರ್ ನಾವು ಹೋಗಿ ಬ್ಯಾಂಕಿಗೆ ಭೇಟಿ ಆದೀವಿ, ಇವೆಲ್ಲ ದಾಖಲಾತಿ ಕೇಳ್ತಾ ಇದಾರ ಅಂತ ಕೇಳಿದಾಗ ನೀವು ಹೋಗಿ ನಾವು ಮಾತಾಡಿ ಅವ್ರಿಗೆ ಹೇಳ್ತೀವಿ ಅಂತ ಹೇಳಿದಾಗ ಆ ವ್ಯವಸ್ಥೆಯನ್ನು ನಾವು ಇಲ್ಲಿಂದ ಮಾಡಿಕೊಡ್ತೀವಿ ಸರ್. ಮತ್ತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಂದ್ರು ನಾವು ಇಲ್ಲಿಂದ ಅವ್ರಿಗೆ ಸಬ್ಸಿಡಿ ಕೊಡಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ. ಹಂಗಾರೆ ನಿಮ್ಮಲ್ಲಿ ಬಂದ್ರೆ ಲೋನ್ ಗೇನು ಆಗುತ್ತೆ ಅನ್ನಂಗ ಏನಾದ್ರು ಆದ್ರೆ ಲೋನ್ ಮಾಡಿಸಿನೂ ಕೊಡ್ತೀರಿ ನೀವು? ಹೌದು ಸರ್. ಅವ್ರು ಎಲ್ಲಿ ಅಲಿಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ರಿ. ಅವ್ರು ಯಾಕಂದ್ರೆ ಬಂದ್ರ ಸಂಪೂರ್ಣ ಇಲ್ಲೇ ಮಾಹಿತಿ ತಗೊಂಡು ನಮ್ ಕಡೆಯಿಂದ ಕೊಟೇಶನ್ ತಗೊಂಡು ಸೀದಾ ಬ್ಯಾಂಕ್ನವ್ರಿಗೆ ನೇರವಾಗಿ ಭೇಟಿ ಆಗ್ಬೋದು. ಈ ಎಲ್ಲಾ ಮಿಷಿನ್ಗೂ ಅಪ್ಲೈ ಆಗುತ್ತೆ? ಹೌದು ಸರ್. ನಮ್ಮಲ್ಲಿ ಇರುವಂತ ಮಷಿನ್ ಇದಲ್ಲ ಸರ್, ಎಲ್ಲಾ ಇದ್ದಾವೆ. ಈಗ ಹೊಸದಾಗಿ ನಾವು ಮಾಡಿದ್ದು ಏನಂತಂದ್ರ ಈಗ ಇದು ಸರ್ ಎಣ್ಣೆ ತೆಗಿಯೋ ಗಾಣ ಇದಿಲ್ಲ ಸರ್ ನಮ್ ಕಡೆ. ಹೌದು, ಇದು ಒಂದು ಹೊಸದಾಗಿ ಮಾಡಿದ್ವಿ ಸರ್. ಪ್ಯಾಕೇಜ್ ನಲ್ಲಿ ಇದೆ. ಇದು ಸುಮಾರು 1 ತಾಸಿಗೆ 10 kg ಕಾಳು ಉರಿತಿ ಸರ್. ಇದು 10 kg 2 HP ಸಿಂಗಲ್ ಫೇಸ್ ಮೋಟರ್ ಇರ್ತೈತಿ. ಇದನ್ನು ಕೂಡ ಸುಮಾರು ಒಂದು 15-20 ಮಷಿನ್ ನಾ ಸೇಲ್ ಮಾಡಿದೀನಿ ಸರ್ ಈಗ ಒಂದು 6 ತಿಂಗಳದೊಳಗೆ. ಎಷ್ಟು ಸರ್ ಇದು? ಇದು 1,60,000 ರೂಪಾಯಿ ಬೀಳುತ್ತೆ ಸರ್. ಏನು ಉಡ್ ಇರ್ತದೆ, ಯಾಕಂದ್ರೆ ಇದು ಎಲ್ಲ ತಿನ್ನೋ ಪದಾರ್ಥಕ್ಕೆ ಇದು ಎಲ್ಲೆಲ್ಲಿ ಅದಕ್ಕೆ ರಿಲೇಟೆಡ್ ಐಟಮ್ ಅದೆಲ್ಲ ಉಡ್ಡದ್ ಹಾಕಿದ್ದಾರೆ. ಕೆಲವು ಅದು CI ಅಂತಾರಲ್ಲ ಕಾಸ್ಟಿಂಗ್ ಅದು ಇದೆ. ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಬಾಂಡ್ಲಿ ಸರ್ ಇದು. ಒಳ್ಳೆ ಕ್ವಾಲಿಟಿ ಮೋಟರ್ ಇದೆ, ಮತ್ತೆ ಒಳ್ಳೆ ರಿಸಲ್ಟ್ ಇದೆ ಸರ್. ಈಗ ಎಲ್ಲಾರು ನಮ್ ಕಡೆ ತಗೊಂಡ್ ಹೋದ್ರು ಬಹಳ ಹ್ಯಾಪಿ. ಬರೀ ಶೇಂಗಾನ ಮತ್ತೆ ಅದಕ್ಕೆ ಶೇಂಗಾ ಮತ್ತೆ ಸೋಯಾಬೀನ್, ಕೊಬ್ಬರಿ ಇಂಥದೆಲ್ಲ ಹಾಕ್ಬೋದು ಸರ್. ಎಲ್ಲ ಎಣ್ಣೆ ಪದಾರ್ಥ ಎಲ್ಲ ಹಾಕ್ಬೋದು ಸರ್ ಇದ್ರೊಳಗೆ. ಹೌದಾ? ಹೌದು ಸರ್. ಇದಕ್ಕೂ ಡಿಮಾಂಡ್ ಇದೆ? ಡಿಮಾಂಡ್ ಇದೆ ಸರ್, ಡಿಮಾಂಡ್ ಇದೆ. ಆಮೇಲೆ ಶಾವಿಗೆ ಮಿಷಿನ್ ಬಹಳ ಕೇಳ್ತಾ ಇದಾರೆ ನಮ್ಮ ಇದಕ್ಕೆ. ಶಾವಿಗೆ ಮಿಷಿನ್ ಅದು ತೋರಿಸೋ ಪೂರ್ವದಲ್ಲಿ ಇದು ಇದಕ್ಕೆ ಗ್ರೇವಿ ಮಿಷಿನ್ ಅಂತಾರೆ ಸರ್. ಗ್ರೇವಿ ಮಿಷಿನ್ ಅಂದ್ರೆ ಮಸಾಲೆ ಈಗ ದೊಡ್ಡ ದೊಡ್ಡ ಅಡಿಗೆ ಮಾಡೋರ್ ಇರ್ತಾರಲ್ಲ ಸರ್, ಅದಕ್ಕೆ ಕೊಬ್ಬರಿ, ಮೆಣಸಿನಕಾಯಿ ಸುಮಾರು ಟೈಮ್ ತೊಂತಾರೆ ಸಣ್ಣ ಬೇರೆ ಮಿಷಿನ್ ರುಬ್ಬಿರ. ಇದ್ರೊಳಗ ತಾಸಿಗೆ 40 kg ನಾವು ರುಬ್ಬೋದು. ಈಗ ದೊಡ್ಡ ದೊಡ್ಡ ಪದಾರ್ಥ ಅಂದ್ರೆ ಈಗ ಹೋಳಿಗೆ ಮಾಡೋದು, ಫಂಕ್ಷನ್ ಹೋಳಿಗೆ ಮಾಡೋದು, ಬೆಲ್ಲ ಬೇಳೆ ಕುದಿಸಿ ಹಾಕ್ಬಿಟ್ರೆ 1 ತಾಸಿಗೆ 40 kg. ಆಮೇಲೆ ದೋಸೆ ಹಿಟ್ಟು ಇರ್ಬೋದು, ಇಡ್ಲಿದ್ ಇರ್ಬೋದ್ರಿ, ಯಾವ್ದು ಇದ್ರು ಕೂಡ ತಾಸಿಗೆ ಇದು 40 kg ಇದು ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ನೀರಿಂದು ನೀರು ಬೇಕಲ್ಲ ಸರ್, ಅದಕ್ಕೆ ನೀರು ಬೇಕು ಸರ್. ಅದಕ್ಕೆ ಹಂಗ ಮಾಡಿರಿ. ಮಸ್ತ್ ಐತಿ. ಎಷ್ಟು ಇದೆ ಇದು? 42,000 ರೂಪಾಯಿ ಬೀಳುತ್ತೆ ಸರ್. 42,000? ಹೌದು ಸರ್. ಎಲ್ಲ ಹೋಟೆಲ್ನವ್ರಿಗೆ ಈಗ ಬಿಸಿನೆಸ್ ಮಾಡೋರು ಮನಿ ಒಳಗೆ ಇಡ್ತಾರಲ್ರಿ, ಅವ್ರ ಹೋಟೆಲ್ನವ್ರು ಕೆಲವೊಂದು ಟೈಮ್ ಸಿಗ್ಲಾರ ಇವ್ರಿಗೆ ಅದನ್ನ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಇಂತಿಷ್ಟು ಕೆಜಿ ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಕೆಜಿ ಅಂತೇಳಿ ಅಂತ ಬಿಸಿನೆಸ್ ಮಾಡೋರು ಹೋಯ್ತಾರೆ ಸರ್.
ಓಕೆ. ಮನೇಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರ ಸರ್ ಸುಮಾರು ಜನ. ಯಾಕಂದ್ರೆ ಈಗ ರೊಟ್ಟಿ ಮಷಿನ್ ಇದ್ದವ್ರು ಫುಲ್ ಟೈಮ್ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. 4 ತಾಸು ಅದನ್ನ ಮಾಡಿದ್ರೆ 4 ತಾಸು ಶಾವಿಗೆ ಮಷಿನ್ ನಡೆಸಬಹುದು, ಖಾರ ಕುಟ್ಟು ಮಷಿನ್ ಚಾಲೂ ಮಾಡಬಹುದು. ಒಟ್ಟ ಇದು ಒಂದ್ ಏನಂದ್ರೆ ಒಂದ್ ಸಂಸ್ಥೆ, ಚಿಕ್ಕದಾದ ಸಂಸ್ಥೆ ಒಂದು ಮನಿ ಒಳಗೆ ಮಾಡ್ಕೋಬಹುದು ಸರ್. ಸುಮಾರು ಈ PMFP ಒಳಗೆ 10 ಲಕ್ಷ ರೂಪಾಯಿ ತರ ಲೋನ್ ಕೊಡ್ಲಿಕ್ಕೆ ಅಲ್ರಿ. ಇದೆಲ್ಲ ಆಹಾರ ಸಲಕರಣೆಗಳ ಸಂಬಂಧ ಇರುವುದಿದೆ. ಹಿಂಗಾಗಿ ಎಲ್ಲರೂ ಇವು ಶಾವಿಗೆ ಮಷಿನ್, ಆಮೇಲೆ ಎಣ್ಣೆಗಾಣ, ಗ್ರೇವಿ ಮಷಿನ್, ರೊಟ್ಟಿ ಮಷಿನ್, ನಮ್ಮಲ್ಲಿ ಚಿಕ್ಕವಾದಂತ ಗಿರಣಿ, ಯಾರು ಹಿಟ್ಟು ಬೀಸ್ಲಿಕ್ಕೆ ಹೊರಗೆ ಹೋಗಿಲ್ಲ ಅಂತ ಅದೊಂದು ತೋರಿಸ್ಬಿಡ್ರಪ್ಪ. ಅದು ಏನಾಗಿದೆ ಅಂದ್ರೆ ಅವ್ರು ಯಾರೋ ಹಾಕ್ಬಿಡ್ತಾರೆ, ಸರಿಯಾಗಿ ಹಿಟ್ಟು ಬರೋದಿಲ್ಲ ಅಂತಾರ. ಸರಿಯಾಗಿ ಬರೋದಕ್ಕಿಂತ ಸರ್ ನಾವ್ ಒಂದು ವಿಶೇಷವಾಗಿ ಹೇಳುದು ಏನಂತಂದ್ರೆ, ಇವ್ರ ಮನಿ ಒಳಗ 4 ಜನ ಲೇಬರ್ ಇಟ್ಕೊಂಡಿರ್ತಾರೆ. ಒಂದೊಂದು ಲೇಬರ್ ಒಂದೊಂದು ಕೆಲಸ ಅವ್ರು ಹಂಚ್ಕೊಡ್ಬೋದ್ರಿ. ಯಾಕಂದ್ರೆ ಒಬ್ರು ಹಿಟ್ಟು ಬೀಸ್ಕೊಡುದು, ಆಮೇಲೆ ಒಬ್ರು ರೊಟ್ಟಿಗೆ ವ್ಯವಸ್ಥೆ ಮಾಡಿಕೊಡುದು, ಆಮೇಲೆ ಒಬ್ರು ಬೇರೆ ಕಾಳ ಕಡಿ ಹಸನ್ ಮಾಡ್ಲಿಕ್ಕೆ, ಒಬ್ರು ಶಾವಿಗೆ ಮಾಡ್ಲಿಕ್ಕೆ. ಯಾಕಂದ್ರೆ ಎಟ್ ಎ ಟೈಮ್ ಎಲ್ಲರೂ ಒಂದೇ ಕೆಲಸ ಮಾಡ್ಲಿಕ್ಕೆ ಆಗ್ತಿರುದಿಲ್ಲ. ಅದಕ್ಕೆ ಟೈಮ್ ಸಿಕ್ಕಾಗಿ ಇದ್ರಲ್ಲಿ ಹಿಟ್ಟು ತಾಸಿಗೆ ಸುಮಾರು 15 ರಿಂದ 20 kg ಇದ್ರದ್ದು ಬೀಸುದಿದೆ ಸರ್. 3 HP ಸಿಂಗಲ್ ಪೀಸ್ ಮನಿ ಕರೆಂಟ್ಗೆ ನಡೀತೈತ್ರಿ. ಮನಿ ಕರೆಂಟ್ ಹೌದು. ತಾಸಿಗೆ 20 kg, 15 ರಿಂದ 20 kg ಆರಾಮ್ ಬೀಸ್ತಾ ಇದ್ದಾರೆ. ಸುಮಾರು ಮಷಿನ್ಸ್, ರೊಟ್ಟಿ ಮಷಿನ್ ಅವರೆಲ್ಲ ಇವನು ಓದಾರ ಸರ್ ನಮ್ ಕಡೆ. ಒಳ್ಳೆ ರಿಸಲ್ಟ್ ಬೀಳುತ್ತೆ ಸರ್. ಇದು 46,000 ರೂಪಾಯಿ ಬೀಳುತ್ತೆ ಸರ್. 46,000. ಅಂದ್ರೆ ಈಗ ಈ ಕಲ್ಲು ಇದು ಹೇಗಿದೆ? ಎಮ್ರಿ ಕಲ್ ಅಂತ ಬರ್ತದೆ. ಈಗ ಎಲ್ಲವೂ ನಡೆದಿದ್ದಾವೆ ಸರ್. ಮೊದ್ಲು ಏನ್ ಕಾಡಗಲ್ ಬರ್ತದೆ ಸರ್, ಕಾಡಗಲ್ ಯಾರಿಗೂ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಎಮ್ರಿ ಕಲ್ ಅಂತ ಹೇಳಿ ಅಂತದೊಂದು ಕೆಮಿಕಲ್ ಇಂದ ಕಲ್ ತಯಾರು ಮಾಡ್ತಾರೆ. ಗೋಡ್ಕಿ ಕಲ್ ಅಂತಾರೆ ಹಳ್ಳಿ ಒಳಗೆ. ಇದಕ್ಕೆ ಅದೇ ಕಲ್ಲ ಇದು ಕಳಿಸಿರ್ತದೆ. 14 ಸೈಜ್ ಇರುತ್ತೆ ಸರ್. ಇದ್ರದ್ದು 3 HP ವಿಗಾರ್ಡ್ ಕಂಪನಿ ಮೋಟರ್ ಇರ್ತದೆ ಸರ್. ಬಹಳ ಒಳ್ಳೆ ಕ್ವಾಲಿಟಿ ಮಷಿನ್ಸ್ ಇದೆ ಸರ್. ಮನೆಯವರೇ ಆರಾಮಾಗಿ ಮೇಂಟೈನ್ ಮಾಡಬಹುದು ಸರ್. ಅದ್ಭುತ. ಅದನ್ನ ಬಿಟ್ರೆ ಶಾವಿಗೆ ಮಷಿನ್ ಅಂದ್ರೆ ಸರ್, ಶಾವಿಗೆ ಮಿಷಿನ್. ಇದು ಶಾವಿಗೆ ಮಷಿನ್ ಸರ್. ಇದಕ್ಕೂ 2 HP ಮೋಟರ್ ಇದೆ ಸರ್, ಸಿಂಗಲ್ ಪೀಸ್. ತಾಸಿಗೆ 35 ರಿಂದ 40 kg ಶಾವಿಗೆ ಮಾಡ್ಬೋದು ಸರ್. ಇದ್ರೊಳಗೆ 0 ಮೇಂಟೆನೆನ್ಸ್ ಇರ್ತೈತಿ. ಇದು ಯಾಕಂದ್ರೆ ಸುಮಾರು 4-5 ತಿಂಗಳು ಮಾತ್ರ ಇದು ರೆಗ್ಯುಲರ್ ಆಗಿ ನಡೆಯುವಂತ ಬಿಸ್ನೆಸ್ ಸರ್. ಹೌದು ಸರ್. ಓಕೆ, ಅದ್ಭುತ. ಇದನ್ನು ಕೂಡ ಮನೆಯಲ್ಲಿ ಹೆಣ್ಮಕ್ಳು ಆರಾಮಾಗಿ ಮಾಡಬಹುದು. ಇದನ್ನ ಬಿಟ್ರಿ ಖಾರ ಕುಟ್ಟುದು ಒಂದು ಗುಂಬರ್ಸಿ. ಇಲ್ಲಿದೆ ನೋಡಿ ಸರ್. ಇದು 3 ಹಾರಿದೆ ಸರ್. ಇದು ಚಿಲ್ಲಿ ಪೌಂಡಿಂಗ್ ಮಷಿನ್ ಅಂತಾರ. ತಾಸಿಗೆ ಇದು 15 ರಿಂದ 20 kg ಇದು ಸರಿಯಾಗಿ ಖಾರ ಕುಟ್ಟು ಕೊಡ್ತೇವೆ ಸರ್. ಇದು 1 HP ಮೋಟರ್ ಇರ್ತೈತಿ. ಇದ್ರದ್ದು ಕಿಮ್ಮತ್ತು 75,000 ರೂಪಾಯಿ ಸರ್. ಯಾಕಂದ್ರೆ ರೆಗ್ಯುಲರ್ ಆಗಿ ಇದು ಖಾರ ಅಂಕರ್ ಬೇಕೇ ಬೇಕಲ್ಲ ಸರ್. ಈಗ ಹಿಂಗಾಗಿ ಖಾರ ಕುಟ್ಟುದಾಗ್ಲಿ, ಆಮೇಲೆ ಶೇಂಗಾ ಹಿಂಡಿ ಎಲ್ಲ ಮಾಡ್ಬೋದು. ಚಟ್ನಿ ಐಟಮ್ ಎಲ್ಲ ಮಾಡ್ಬೋದು. ಚಟ್ನಿ ಐಟಮ್ ಶೇಂಗಾ ಹುರಿದ್ ಬಿಟ್ಟು ಅದ್ರೊಳಗೆ ಹಾಕಿ ಎಲ್ಲ ಕುಟ್ಕೊಂಡು ತಕೋಬಹುದ್ರಿ. ಹೌದಲ್ಲ? ಹೌದು, ಮಸ್ತ್ ಇರ್ತದೆ. ಚಲೋ ಇರ್ತದೆ ಸರ್. ಒಳ್ಳೆ ಕ್ವಾಲಿಟಿ ಬರ್ತದೆ. ಅಗಸಿ ಹಿಂಡಿ ಮಾಡ್ಬೋದು, ಶೇಂಗಾ ಹಿಂಡಿ ಮಾಡ್ಬೋದು. ಒಟ್ನಲ್ಲಿ ಪರ್ಪಸ್ ಎದಕ್ಕಾರಿ ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ಹೌದು. ಹೌದು, ಮಲ್ಟಿ ಪರ್ಪಸ್ ಯೂಸ್ ಮಾಡ್ಕೋಬಹುದು ಸರ್. ಇದನ್ನ ಇದ್ರೊಳಗ 3 ಹಾರಿ ಬರ್ತೈತ್ರಿ. ಆಮೇಲೆ 2 ಹಾರಿ ಬರ್ತಾವು. ಕೆಲವು ಮಂದಿ ಕಮರ್ಷಿಯಲ್ ಆಗಿ ಹಿಟ್ಟು ಬೀಸು ಸಂಬಂಧ ದೊಡ್ಡ ದೊಡ್ಡ ಗಿರಣಿ ಕೇಳ್ತದೆ ಸರ್. ಅವು ಕೂಡ ನಮ್ಮಲ್ಲಿ 16 ಇಂಚು, 18 ಇಂಚು, 7 HP, 10 HP ತನ ಕಮರ್ಷಿಯಲ್ ಆಗಿ ಬೀಸುವಂತವ್ರು, 3 ಫೇಸ್ ಲೈನ್ ತಗೊಂಡು ಮಾಡುವಂತವ್ರು, ಇಂಥವು ಕೂಡ ನಮ್ಮಲ್ಲಿ ಗಿರಣಿ ಒಯ್ಬಹುದು ಸರ್. ಒಳ್ಳೆ ಚೆನ್ನಾಗಿರುತ್ತೆ ಸರ್. ತಾಸಿಗೆ 50-60 kg ಹಿಟ್ಟು ಬೀಸುವಂತ ವ್ಯವಸ್ಥೆ ಕೂಡ ಮಷಿನ್ ಆಗಿದ್ದಾರೆ. ಇವು ರೇಟ್ ಏನ್ ಸರ್? ರೇಟ್ ಇದು 75,000 ಸರ್. 75,000. ಅದು 2 ತಗೊಂಡ್ರೆ ಇದು 70,000 ಬೀಳುತ್ತೆ ಸರ್. 70,000. ಓಕೆ. ಒಟ್ ನಿಮ್ಮಲ್ಲಿ ಬಂದ್ರೆ ಎಲ್ಲಾ ತರದ ಮಷಿನ್ ಸಿಗ್ತದೆ ಅಲ್ವಾ? ಇಂಥದ್ದಿಲ್ಲ ಅಂತ ಏನಿಲ್ಲ. ಇಲ್ಲ ಸರ್, ಇಲ್ಲ. ಅದ್ಭುತ, ಎಲ್ಲ ಚೆನ್ನಾಗಿದೆ. ಆಮೇಲೆ ಡೊಮೆಸ್ಟಿಕ್ ಮನಿ, ಅವರು ಸಣ್ಣ ಮನಿ ಒಳಗ ತಾವ್ ಸ್ವಂತ ಮನಿ ಒಳಗ್ರಿ ಅವ್ರು ಹಿಟ್ಟು ಬೀಸ್ಲಿಕ್ಕೆ ಸಣ್ಣ ಕೂಡ ಡೊಮೆಸ್ಟಿಕ್ ಅಂತ ಹೇಳಿ ಫ್ಲೋರ್ ಮಿಲ್ ಕೂಡ ಇಟ್ಟಿದೆ ಸರ್. ಇಲ್ಲಿದೆ ನೋಡಿ ಸರ್, ಈ ತರ. ಇದು 1 HP ಮೋಟರ್ ಇದೆ. ಇದು 17,500 ರೂಪಾಯಿ ಕಿಮ್ಮತ್ತಿದೆ. ಮನೆಯಲ್ಲಿ ತಾಸಿಗೆ 6 kg ಬೀಸ್ಕೊಂಡು ಅಷ್ಟೇ. ಎಲ್ಲಿ ಹೊರಗಡೆ ಹೋಗುವಂತ ಜನ ಕಡಿಮೆ ಅಲ್ರಿ. ಈಗ ಅವ್ರ ಮನೆಯಲ್ಲಿ ಕರೆಂಟ್ ಇಟ್ಕೊಂಡು ತಾಸಿಗೆ 6 kg ಡೈಲಿ ಸ್ವಲ್ಪ ಫ್ರೆಶ್ ಹಿಟ್ಟು ಮಾಡ್ಕೊಂಡು ಮಾಡುವಂತ ವ್ಯವಸ್ಥೆ. ಈಗ ಸಾಮಾನ್ಯವಾಗಿ ನಾನೊಂದು ರೊಟ್ಟಿ ಮಿಷಿನ್ ತಗೋಬೇಕು ಸರ್. ನನ್ಗೆ ಯಾವ ಸ್ಕೀಮ್ ಅಲ್ಲಿ ಲೋನ್ ಆಗುತ್ತೆ? PMFME ಅಂತ ಸ್ಕೀಮ್ ಇದೆ ಸರ್. PMFME ಹಂಗಂದ್ರೆ ಏನ್ ಸರ್? ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತೇಳಿ. ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಸರ್? ಯಾರ್ಯಾರು ಲೋನ್ ತಗೋಬಹುದು ಇದರಲ್ಲಿ? ಇದು ಸರ್ ಎಲ್ಲರೂ ತಗೋಬಹುದು. ಇಂಡಿವಿಜುವಲ್ ತಗೋಬಹುದು, ಆಮೇಲೆ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್ ಅಂತ ಬರುತ್ತೆ, ಅವ್ರು ತಗೋಬಹುದು. ಪಾರ್ಟ್ನರ್ಶಿಪ್ ಅಲ್ಲಿ ತಗೊಳ್ಬಹುದು, ಕಂಪನೀಸ್ ತಗೊಳ್ಬಹುದು, SHG ತಗೋಬಹುದು, NGOs ತಗೋಬಹುದು. ಯಾರು ಬೇಕಾದ್ರೂ ಸಹ ಇದು ಸ್ಕೀಮ್ ಅದ ಅನುಕೂಲವನ್ನು ಪಡ್ಕೊಳ್ಬಹುದು. ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್ ಇದಕ್ಕೆ? ಡಾಕ್ಯುಮೆಂಟ್ ಬೇಕಂದ್ರೆ ಫಸ್ಟ್ ಆಧಾರ್ ಕಾರ್ಡ್ ಬೇಕು, ಆಮೇಲೆ ಪ್ಯಾನ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್,
ಎಲೆಕ್ಟ್ರಿಸಿಟಿ ಬಿಲ್, ಆಮೇಲೆ ಅವ್ರಿಗೂ ಉದ್ಯೋಗ ನಡೆಸಂತ ಪ್ಲೇಸ್ ಎಲ್ಲಿ ಅದು ಮಷಿನ್ ಇಡಬೇಕು ಅನ್ಕೊಂಡಿರಲ್ಲ ಆ ಮಷಿನ್ದು ಒಂದು ಫೋಟೋ ಬೇಕಾಗತ್ತೆ. ಆಮೇಲೆ ಬ್ಯಾಂಕಿಗೆ ಹೋದ್ಮೇಲೆ ಬ್ಯಾಂಕ್ ಅವರು ಆ ಪಂಚಾಯತಿ ಲೈಸೆನ್ಸ್ ಕೇಳ್ತಾರ, ಸಿಟಿಯಲ್ಲಿ ಮಾಡ್ಬೇಕಾದ್ರೆ ಕಾರ್ಪೊರೇಷನ್ ಲೈಸೆನ್ಸ್ ಕೇಳ್ತಾರ. ಇದು ಬ್ಯಾಂಕ್ ಲೋನ್ ಆದ್ಮೇಲೆ ಫುಡ್ ಸರ್ಟಿಫಿಕೇಟ್ ಒಂದು ಕೊಡಬೇಕು, FSSAI ಸರ್ಟಿಫಿಕೇಟ್ ಮತ್ತು ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಇವನ್ನ ಎರಡು ಕೊಟ್ಟ ಮೇಲೆ ನಾವು ಅದು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅವ್ರ ಸಬ್ಸಿಡಿ ಬಂದು ಅವ್ರಿಗೆ ಖಾತೆಗೆ ಜಮಾ ಆಗತ್ತೆ ಸರ್. ಎಷ್ಟು ಲೋನ್ ಸಿಗುತ್ತೆ ಈಗ ರೊಟ್ಟಿ ಮಿಷಿನ್ ತಗೋಬೇಕು ಅಂತಂದ್ರೆ, ಅಥವಾ ನಾನು ಎಲಿಜಿಬಲ್ ಎಷ್ಟಕ್ಕೆ ಆಗ್ತೀನಿ ಸರ್? ಈಗ ಫಸ್ಟ್ ಬ್ಯಾಂಕ್ ಅಲ್ಲಿ ಕೊಟೇಶನ್ ತಗೋತೀವಿ ಸರ್. ಈಗ ಕೊಟೇಶನ್ ಕೊಟೇಶನ್ ತಗೊಂಡು ಬ್ಯಾಂಕಿಗೆ ಕೂತಾಗ ಎಕ್ಸಾಂಪಲ್ ನಾನು ನಿಮಗೆ 1 ಲಕ್ಷದಿಂದ ಹೇಳ್ತೀನಿ. ಒಂದು ಬ್ಯಾಂಕ್ ಕೊಟೇಶನ್ 1 ಲಕ್ಷ ಇದೆ ಅಂತಂದಾಗ, ಲೋನ್ ಕೊಟೇಶನ್ 1 ಲಕ್ಷ ಇದ್ದಾಗ ಮಷಿನ್ಗಳು, ಅವಾಗ ಬ್ಯಾಂಕ್ದವರು 90% ಲೋನ್ ಕೊಡ್ತಾರೆ, 10% ಕಸ್ಟಮರ್ ಕಟ್ಟಬೇಕು. ಅದನ್ನ ಹೇಗೆ ಕಟ್ಟಬೇಕಂದ್ರೆ ಅವ್ರ ಪಾಸ್ಬುಕ್ ಇರುತ್ತೆ. SBI ಅಲ್ಲಿ 1 ಲಕ್ಷಕ್ಕೆ 10% ಅಂದ್ರೆ 10,000 ಅವನು SBI ಅಲ್ಲಿ ಇಡಬೇಕು. ಇನ್ನು 90,000 ಬ್ಯಾಂಕ್ ಲೋನ್ ಆಗತ್ತೆ. ಬ್ಯಾಂಕ್ ಲೋನ್ ಮಾಡಿ 90,000 ಅಕೌಂಟ್ ಅನ್ನು ಅವನು SB ಗೆ ಹಾಕ್ತಾರ. ಟೋಟಲ್ 1 ಲ್ಯಾಕ್ ಅಲ್ಲಿ ಆಗತ್ತ. ಆ 1 ಲ್ಯಾಕ್ ಅನ್ನ ಇದು ಕೊಟೇಶನ್ ಎಲ್ಲಿಂದ ಒಯ್ದಿರ್ತಾರಲ್ಲ ಅವ್ರು ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರ. ಅಂದ್ರೆ ನೇರವಾಗಿ ಇವ್ರಿಗೆ ಬರುತ್ತೆ ನೇರವಾಗಿ, ಪರ್ಸನ್ ಏನು ಅಮೌಂಟ್ ಏನ್ ಕೊಡಲ್ಲ. ಇಲ್ಲ ಸರ್. ಇದಕ್ಕೆ ಶ್ಯೂರಿಟಿ ಏನಾದ್ರು ಇರುತ್ತಾ? ಇದಕ್ಕೂ ಶ್ಯೂರಿಟಿ ಏನೂ ಇಲ್ಲ. ಆಕ್ಚುಲಿ ಅಪ್ ಟು 2 crore. ಇದು MSME ಸ್ಕೀಮು. CGT MSC ಅಂತ ಒಂದು ಟ್ರಸ್ಟ್ ಇದೆ, ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಇಂಡಸ್ಟ್ರೀಸ್, ಮೈಕ್ರೋ ಫುಡ್ ಇಂಡಸ್ಟ್ರೀಸ್. ಇದರಲ್ಲಿ ಅವರು 2 ಕೋಟಿವರೆಗೆ ಅವರೇ ಗ್ಯಾರಂಟಿ ಕೊಡ್ತಾರೆ. ಆದ್ರೆ ಇದಕ್ಕೆ ಕಸ್ಟಮರ್ ಗ್ರಾಹಕರು ಒಂದು ಸ್ಮಾಲ್ ಅಮೌಂಟ್ ಅನ್ನು ಫೀಸ್ ಕಟ್ಟಬೇಕಾಗಿರುತ್ತೆ. ಎಕ್ಸಾಂಪಲ್ 0.5% ಆಫ್ ದಿ ಲೋನ್ ಅಮೌಂಟ್ ವರ್ಷಕ್ಕೆ. ಅದರ ಬ್ಯಾಂಕಿಗೆ ಕಟ್ಟಿದಾಗ ಬ್ಯಾಂಕ್ದವರು ಅಲ್ಲಿಂದಾನೆ ಕವರೇಜ್ ತಗೋತಾರ, ಸೆಕ್ಯೂರಿಟಿ ಪರ್ಪಸ್ ತಗೋತಾರ. ಅಂದ್ರೆ ಹೆಚ್ಚು ಕಡಿಮೆ ಇನ್ಸೂರೆನ್ಸ್ ಇದ್ದಂಗೆ ಒಂದ್ ವೇಳೆ ಕಸ್ಟಮರ್ ತುಂಬಲಿಕ್ಕೆ ಫೇಲ್ ಆದ್ರೆ, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವಾಗ ಆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ದವರು ಆ ಅಮೌಂಟ್ ಅನ್ನ ಬ್ಯಾಂಕಿಗೆ ಕೊಡ್ತಾರೆ. ಮತ್ತೆ ಇಷ್ಟು ಈಸಿಯಾಗಿ ಇರೋವಾಗ ಕೂಡ ಎಲ್ಲ ಕಡೆ ಕಂಪ್ಲೇಂಟ್ ಏನಿದೆ ಅಂತಂದ್ರೆ, ನಾವು ಹೋಗಿದ್ವಿ ಸರ್, ಬ್ಯಾಂಕ್ ಮ್ಯಾನೇಜರು ನಿಮ್ಗೆ ಲೋನ್ ಬರೋದಿಲ್ಲ, ಯಾರು ಹೇಳಿದ್ರು, ಈ ಸ್ಕೀಮೇ ಇಲ್ಲ, ಕೊಡಕ್ಕಾಗಲ್ಲ, ಏನಾದ್ರೂ ಶ್ಯೂರಿಟಿ ಇದ್ರೆ ತಗೊಂಡ್ಮಾ ಅಂತ ಹೇಳ್ತಾರೆ ಅಂತ ಕಂಪ್ಲೇಂಟ್ ಇದೆ. ಏನ್ ಹೇಳ್ತೀರಿ? ಇಲ್ಲ, ಅವ್ರು ಬ್ಯಾಂಕ್ ದವ್ರು ಏನು ಸರ್, ಅವರು ಸೆಕ್ಯೂರಿಟಿ ಪರ್ಪಸ್ ಅವರು ಇದು ಮಾಡ್ತಾರ. ಆಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಹಿಂಗಿಲ್ಲ. ನಾನು ಬ್ಯಾಂಕ್ ಅಲ್ಲಿ ಇದ್ದಾಗ PMEGP ಸ್ಕೀಮ್ ಕೇಳಿರ್ಬೋದು ಸರ್ ನೀವು. PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತ ಹೇಳಿ. ಅವಾಗ ಏನಂದ್ರೆ ಅದರಲ್ಲಿ ಗ್ಯಾರಂಟರ್ ತಗೊಳಂಗಿಲ್ಲ, ಸೆಕ್ಯೂರಿಟಿ ತಗೊಳಂಗಿಲ್ಲ. ಓನ್ಲಿ ಕಸ್ಟಮರ್ಗೆ ಬೇಸ್ಡ್ ಆನ್ ಏನು ಉದ್ಯೋಗ ಮಾಡ್ತಾನಲ್ಲ, ಅವ್ರು ಲೋನ್ ಕೊಟ್ಟ ಮೇಲೆ ಏನೆಲ್ಲ ಮಷಿನ್ ತಗೋತಾನಲ್ಲ ಅವನ ಅಷ್ಟೇ ಸೆಕ್ಯೂರಿಟಿ ತಗೊಂಡು ಲೋನ್ ಕೊಡಬೇಕು ಅಂತ ಇದೆ. ಇವ್ರು ನಾವು ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ, ಅವ್ನು ತುಂಬಿದ್ರೆ ಹೇಗೆ, ನಾಳೆ ನಮಗ್ ಪ್ರಾಬ್ಲಮ್ ಆಗತ್ತಾ, NPA ಆಗತ್ತಾ, ನಮಗ್ ಎನ್ಕ್ವೈರಿ ಅದು ಇದು ಅಂತ ನಾವು ತಲೆಯಲ್ಲಿ ಬೇಡಿದ್ರೆ ವಿಚಾರ ಮಾಡಿ ಗ್ಯಾರಂಟರ್ ತಗೊಂಡ್ ಬಾ, ಸೆಕ್ಯೂರಿಟಿ ಕೊಡು, ಅದನ್ನು ಎಲ್ಲಾ ಹಿಂಗ್ ತಗೋತೀವಿ. ಒಂದು ಹಿಂಗ್ ತಗೊಂಡಾಗ ಆಮೇಲೆ PMEGP ಅವರು ಸುಮ್ ಕೊಡಲ್ಲ. ಅಟ್ ಲೀಸ್ಟ್ ಒಂದು ಅಲ್ಲಿ ಇಲ್ಲಿ ಕೆಲವೊಂದು ಐದುಕೊಂಡು ಇನ್ಸ್ಪೆಕ್ಷನ್ ಬರ್ತಾರ. ಡಾಕ್ಯುಮೆಂಟ್ ಸಬ್ಸಿಡಿನೂ ಬಂದಿತ್ತು, ಅವ್ನು ಏನು ಉದ್ಯೋಗ ಮಾಡಿದಾನ ಏನು ನೋಡ್ಲಿಕ್ಕೆ PMEGP ಡಿಪಾರ್ಟ್ಮೆಂಟ್ ಇಂದ ಬಂದು ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ಕೂಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ಉದ್ಯೋಗ ಮಾಡ್ತಾ ಇದ್ದ. ಬಂದ್ ಇವರು ಇಲ್ಲಿ ಡಾಕ್ಯುಮೆಂಟ್ ನೋಡಿದಾಗ ಬ್ಯಾಂಕ್ ದವರು ಗ್ಯಾರಂಟಿ ಅವರು ತಗೊಂಡಾರ, ಸೆಕ್ಯೂರಿಟಿನೂ ತಗೊಂಡಾರ. ಇಟ್ ಈಸ್ ಅಗ್ನೆಸ್ಟ್ ದಿ ಸ್ಕೀಮ್ ಗೈಡ್ಲೈನ್ಸ್. ತಗೊಳ್ಳೇಬಾರ್ದು. ಅದನ್ನೇ ಅವ್ರು ಹೈಲೈಟ್ ಮಾಡಿ ತಗೊಳ್ಳೇಬಾರ್ದು, ಗ್ಯಾರಂಟರ್ ತಗೊಂಡಾರ, ಅವ್ನು ಮಣ್ಣಿನೂ ಬರ್ಸ್ಕೊಂಡಾರ ಅಂತ ಹೇಳಿ ಆ ದುಡ್ಡನ್ನ ವಾಪಸ್ ತಗೊಂಡಿರ. ಹೌದಾ? ಉದಾಹರಣೆ ಸರ್. ದುಡ್ಡನ್ನ ವಾಪಸ್ ತಗೊಂಡು ಆಮೇಲೆ ಆ ಕಸ್ಟಮರ್ ಅವ್ನು ಕೋರ್ಟಿಗೆ ಹೋಗಿದ್ದಾನೆ. ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಏನಾದ್ರು ಕೇಳಿದ್ರೆ ಲೀಗಲಿ ಕೂಡ ಫೈಟ್ ಮಾಡಬಹುದು. ಎಸ್, ಲೀಗಲಿ ಫೈಟ್ ಮಾಡಬಹುದು. ಅದಕ್ಕೆ ಸ್ಕೀಮ್ ನಾನು ಬ್ಯಾಂಕ್ ಮ್ಯಾನೇಜರ್ಸ್ಗೂ ಆಯ್ತು ಎಲ್ಲರೂ ಹೇಳುದು, ಸ್ಕೀಮ್ ಗೈಡ್ಲೈನ್ಸ್ ಏನಿದೆ ಆ ರೀತಿ ಫಾಲೋ ಮಾಡಿ. ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ಕಸ್ಟಮರ್ ಬಂದು ನಮ್ಗೆ ಲೋನ್ ಕೇಳಿಕೆ ಬರ್ತಾರ. ಕೇಳಿದಾಗ ನಾವು ಮೊದಲೇ ಡಿಸೈಡ್ ಮಾಡ್ಬೇಕು ಕೊಡ್ತೀವ ಇಲ್ಲ. ಈಗೆಲ್ಲ ಬಿಡಿ ಸರ್, ಈಗ ಯಾವುದು ಸಿಬಿಲ್ ರಿಪೋರ್ಟ್ ಬಂದಿದೆ, ಅದು ತೆಗೆದ್ರೆ ಕ್ರೆಡಿಟ್ ಸ್ಕೋರ್ ಅವ್ನ ಜಾತಕನೇ ನಮ್ ಬ್ಯಾಂಕ್ ತರ ಮುಂದಿರತ್ತೆ. ಸಿಬಿಲ್ ಸ್ಕೋರ್ ಮೊದಲು ನಾವು 2005 ಬ್ಯಾಂಕ್ ಸೇರಿದಾಗ ಎಷ್ಟೆಲ್ಲ ಕಷ್ಟ ಆಯ್ತು. ಸಿಬಿಲ್ ಸ್ಕೋರ್ ಇಲ್ಲ. ನಾವು ಏನ್ ಮಾಡ್ಬೇಕು, ಕಸ್ಟಮರ್ ಸ್ಟಡಿ ಮಾಡ್ಬೇಕು, ಅವನು ಲ್ಯಾಂಡ್ ರೆಕಾರ್ಡ್ ಸ್ಟಡಿ ಮಾಡ್ಬೇಕು, ಅವ್ನು ಪ್ಲಾಸ್ ಸ್ಟಡಿ ಮಾಡ್ಬೇಕು. ಈ ರೀತಿ 3 ಪಾಯಿಂಟ್ ಇದ್ದು. ಅವಾಗ ಕಸ್ಟಮರ್ ಸ್ಟಡಿ ಮಾಡ್ಬೇಕಾದ್ರೆ ನಾವು ಎಲ್ಲಿ ಮಾಡ್ಬೇಕ್ರಿ, ನಮ್ಗೆ ಸಿಬಿಲ್ ಎಲ್ಲ ಏನಿಲ್ಲ. ಆ ಹಳ್ಳಿ ಒಳಗೆ ಜನ ಬರ್ತಿರ್ತಾರಲ್ಲ, ಅವ್ನ್ ಹೆಂಗಪ್ಪ, ಅವ್ನ್ ಹೆಂಗ ಏನು, ಅವನ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೀವಿ. ಆಮೇಲೆ ಅವನು ಹೊಲದ ಬಗ್ಗೆ ಅಂದ್ರೆ ನೀನು ಹೊಲ ಎಲ್ಲಿ ತೋರಿಸ್ಪ, ಅಲ್ಲಿ ಹೋಗಿ ಅವ್ನ ಲ್ಯಾಂಡ್ ಎಲ್ಲ ನೋಡ್ಬಿಟ್ಟು
ವಾಪಸ್ ಬಂದು ಇನ್ನೊಂದ್ ಯಾರನ್ನ ಬಿಟ್ಟು ಅವ್ನು ಇಲ್ದಾಗ ಹೋಗಿ ಅವ್ನು ಬಾಜು ಹೊಲ್ದಾನ ಕೇಳುದು ಇದು ಹೊಲ ಇವಂದ ಏನಪ್ಪಾ ಅಂತ ಹಿಂಗ್ ಕನ್ಫರ್ಮ್ ಮಾಡ್ಕೋತಿದ್ವಿ. ಆಮೇಲೆ ಅವನು ಎಲ್ಲೆಲ್ಲಿ ಲೋನ್ ತಗೊಂಡ ನಮ್ಗೆ ಗೊತ್ತಾಗಿದ್ದಿಲ್ಲ ಮೊದಲು. ಅವಾಗ ಏನ್ ಗೊತ್ತೈತೇನ್ರಿ, ನೋಡಿ ಜೊತೆ ಸರ್ ಒಂದು 30 ಬ್ಯಾಂಕ್ ಹೆಸರು ಇರ್ತದ್ದು. ಹಿಂಗಿಂಗ ಸೋ ಅಂಡ್ ಸೋ ನಮ್ ಬ್ಯಾಂಕಿಗೆ ಲೋನಿಗೆ ಬಂದಿದಾನ, ನಿಮ್ ಬ್ಯಾಂಕ್ ಅಲ್ಲಿ ಲೋನ್ ಇದೆ ತಿಳಿಸಿ ಸೈನ್ ಮಾಡ್ಕೊಡ್ತೀವಿ. ಅವು 2-3 ಸಾವಿರ ರೂಪಾಯಿ ಪಾಪ ಅದ್ರಲ್ಲೇ ಹೋಗ್ತಿತ್ತು ಕಸ್ಟಮರ್. ಈಗ ಹಂಗಿಲ್ಲ, ಈ ಸಿಬಿಲ್ ಅಲ್ಲೇ ಎಲ್ಲಾ ಬಂದ್ಬಿಡುತ್ತೆ ಸರ್, ಪೂರ್ತಿ A to Z ಬರುತ್ತ. ಅದ್ರ ಮೇಲೆ ಡಿಸೈಡ್ ಇರೋದ್ರಿಂದ ಬ್ಯಾಂಕ್ ದವ್ರು ಫಸ್ಟ್ ಸಿಬಿಲ್ ತೆಗಿರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಮತ್ತೊಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಕೊಡ್ತೀವಿ ಅಂತ ಹೇಳಿ. ಇದು ಸುಮ್ಮನೆ ಕೊಡ್ತೀವಿ ಅಂತಂದು 2 ತಿಂಗಳು ಅಲ್ದಾಡಿಸ್ಬಿಟ್ರೆ ಬ್ಯಾಂಕಿಗೆ ಕೆಲವೊಂದು ನನ್ನ ಆದ ಘಟನೆ ಸರ್. ನಾವು ಎಲ್ಲ ಕೆಲವೊಂದು ಟ್ರ್ಯಾಕ್ಟರ್ ಲೋನ್ ಎಲ್ಲ ನಾವು ಬ್ಯಾಂಕಲ್ಲಿ ಕೊಟ್ಟಾಗ ರಿಕವರಿ ಹೋದಾಗ ಹೇಳ್ತಿದ್ರು, ಸರ್ ನಾಳೆ ತುಂಬ್ತೀವಿ ಇನ್ ತುಂಬ್ತೀವಿ ಅಂತ. ನಾವು ಬರೀ ಫೀಲ್ಡ್ ಆಫೀಸರು ಅವ್ರಿಗೆ ಭಾಳ ವಿಸಿಟ್ ಕೊಡ್ತಾ ಇರ್ತೀವಿ. ಅವಾಗ ಒಂದು 4-5 ಸಲ ಅಲ್ಲಾಡಿದಾಗ ಏನಪ್ಪ ನೀವು ಎಷ್ಟು ಓಡಾಡಿಸ್ತೀಯಲ್ಲ, ನಾಳೆ ಬಾ ಇಂದು ಬಾ ಅಂತ ಅಂದಾಗ ಅವನು ಹೇಳ್ತಾನೆ, ಅಲ್ಲ ಸರ್ ನೀವು 4 ಸಲ ಹಿಂಗ್ ಮಾಡ್ರಿ, ನಾನು ಲೋನ್ ತಗೋಬೇಕಾದ್ರೆ 100 ಸಲ ಚಪ್ಪಲಿ ಹಾರಿಸೋಗ್ಯ ನಂದು. ಹಿಂಗ ಅಂದ್ರೆ ಕಸ್ಟಮರ್ಗೆ ಕೊಡ್ತೀವಿ ಅಂದ್ರೆ ಇಮಿಡಿಯೇಟ್ ಕೊಟ್ಬಿಡಿ, ಫಸ್ಟೇ ಕೊಟ್ಬಿಡಿ, ಇವೆಲ್ಲ ಡಾಕ್ಯುಮೆಂಟ್ ಬೇಕು ಕೊಡ್ತೀವಿ ಅಂದ್ರೆ ಅವನಿಗೆ ಜಾಸ್ತಿ ಅಲ್ದಾಡಿಸ್ಬೇಡ್ರಿ ಬ್ಯಾಂಕಿಗೆ. ಇದನ್ನೆಲ್ಲ ಆಗದಂಗೆ ನೀವು ನೋಡ್ಕೋತೀರಿ. ಇದು ಅಂದ್ರೆ ಸರ ಲೋನ್ ತಗೊಳ್ಳೋ ಜವಾಬ್ದಾರಿ ಅವರು. ಮತ್ ನೀವು ಏನ್ ಮಾಡ್ತೀರಿ ಹಂಗಾರೆ? ನಮ್ಮ ಜವಾಬ್ದಾರಿ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಆನ್ಲೈನ್ ಪೋರ್ಟಲ್ ಹಾಕಿ ಸಬ್ಸಿಡಿ ಬರೋದನ್ನ ನಾವು ಮಾಡಿಕೊಡ್ತೀವಿ. ಮತ್ತೆ ಆಸ್ ಎ DRP ಅದೊಂದ ಅಲ್ಲ, ನಾವು ಲೋನ್ ತಗೊಳಕ್ಕೂ ಅಸಿಸ್ಟೆನ್ಸ್ ಮಾಡ್ಬೇಕು. ಗೆಟಿಂಗ್ ಲೋನ್ ಬ್ಯಾಂಕ್ ಇಂದ ಲೋನ್ ತಗೊಳಕ್ಕೆ ಅಸಿಸ್ಟೆನ್ಸ್ ಅವ್ಗೆ ಕೊಡಬೇಕು ಅಂತ ಇದೆ, ಅದನ್ನ ನಾವು ಹೆಲ್ಪ್ ಮಾಡ್ತೀವಿ. ಬಂದ ನಾವೇನ್ ಹೇಳ್ತೀವಿ, ಸ್ಕೀಮ್ ಬಗ್ಗೆ ಹೇಳ್ತೀವಿ, ಪಾರ್ಟಿ ಚೆನ್ನಾಗಿ ಕೊಡಿ ಅಂತ ಹೇಳಿ, ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಕೊಡಿ ಅಂತ ಹೇಳಿ, ಅದನ್ನ ಬೇಕಾದ್ರೆ ನಾವು ಬೇಕಾದ್ರೆ ಅವ್ರ ಪರವಾಗಿ ಮಾತಾಡ್ತೀವಿ. ಅಂದ್ರೆ ನೀವು ಒಂದು ಸ್ವಲ್ಪ ಗೊತ್ತಾಗಂಗೆ ಹೇಳ್ಬೇಡ. ಸಿವಿಲ್ ಸ್ಕೋರ್ ಮೀನ್ಸ್ ನೀವ್ ಹೇಳ್ತಾ ಇರೋದು ಏನು ಅಂತಂದ್ರೆ, ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಿದ್ರೆ ಅದನ್ನ ವಾಪಸ್ ಸರಿಯಾಗಿ ತುಂಬಿರ್ಬೇಕು ಅಲ್ವಾ? ಹೌದು ಸರ್. ಅದಕ್ಕೆ ನೀವು ಸಿವಿಲ್ ಸ್ಕೋರ್ ಅಂತೀರಿ. ಒಂದ್ ವೇಳೆ ಡಿಫಾಲ್ಟ್ ಆಗಿದ್ರೆ ಅದು ಎಲ್ಲೋ ಫಾಲ್ಟ್ ಇದೆ ಅಂತ ಕಡಿಮೆ ತೋರಿಸುತ್ತೆ ಅಂತ. ಈಗ ಒಂದ್ ಹೇಳಿ, ನಾನು ಹೊಸಬ ಸರ್, ನಾನು ಬ್ಯಾಂಕ್ ಖಾತೆನೂ ಇಲ್ಲ, ಯಾವ ವ್ಯವಹಾರನು ಮಾಡಿಲ್ಲ, ಯಾರು ನನಗೆ ಲೋನು ಕೊಟ್ಟಿಲ್ಲ, ಅವಾಗ ನೀವ್ ಏನ್ ಚೆಕ್ ಮಾಡ್ತೀರಿ? ಸಿವಿಲ್ ಸ್ಕೋರ್ ಹೊಸಬ, ನಾನು ಒಂದ್ ಸಣ್ಣದ್ ಮಾಡ್ಬೇಕಂತ ಬಂದಿದ್ದೀನಿ, ಅವಾಗ ಹೇಗೆ ಅಪ್ಲೈ ಆಗತ್ತದು? ಇಲ್ಲ, ಅವಾಗ ಲೋನ್ ಕೊಡ್ಬೋದು ಸರ್. ಸಿಬಿಲ್ ಸ್ಕೋರ್ ಅವ್ನು ಎಲ್ಲೂ ಲೋನ್ ತಗೊಂಡಿಲ್ಲ ಅಂದ್ರೆ -1 ಅಂತ ಬರುತ್ತೆ. ಇದುವರೆಗೆ ಅವ್ನು ಎಲ್ಲೂ ಲೋನ್ ತಗೊಂಡಿಲ್ಲ. ಅವಾಗ ಏನಾಗುತ್ತೆ ಸರ್, ಅಂತವ್ರಿಗೆ ಒಂದ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 0.25% ಎಕ್ಸ್ಟ್ರಾ ತಗೋತಾರೆ ಸರ್ ಬ್ಯಾಂಕಿಂದ ತಗೋತಾರೆ ಸರ್. -1 ಇದ್ದಾಗ ಇದುವರೆಗೆ ಅವು ಹಣಕಾಸಿನ ವ್ಯವಹಾರ ಯಾವ್ದು ಬ್ಯಾಂಕ್ ಜೊತೆ ಮಾಡಿಲ್ಲ, ಅವನು ಹೇಗಿದಾನೋ ಎಲ್ಲೂ ನಮ್ಗೆ ಟ್ರೇಸ್ ಮಾಡಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಓನ್ಲಿ 0.25 ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದು ಸರ್ಕಾರದ ಗೈಡ್ಲೈನ್ಸ್. ಸರ್ಕಾರ ಗೈಡ್ಲೈನ್ಸ್ ಯಾಕೆ ಹಂಗ್ ಮಾಡ್ತಿರೋದು? RBI ಸರ್, ಅವನು ನಮ್ಮ ಹಣಕಾಸಿನ ವ್ಯವಹಾರ ಗೊತ್ತಿಲ್ಲ, ಇದುವರೆಗೆ ಅವನು ಮಾಡಿಲ್ಲ. ಅದಕ್ಕಾಗಿ ನಮ್ದು ಬ್ಯಾಂಕಿಗೆ ರಿಸ್ಕ್ ಇರುತ್ತೆ. ಮೊದಲು ಸಿಬಿಲ್ ಸ್ಕೋರ್ ತಗೊಂಡು ತುಂಬಿದ್ದು ಜಾಸ್ತಿ ಎಲ್ಲ ಚೆನ್ನಾಗಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ. ಅವ್ನ ರಿಸ್ಕ್ ಬಗ್ಗೆ ನಮ್ಗೆ ಸ್ಟಡಿ ಮಾಡಕ್ ಆಗಲ್ಲ. ಅವಾಗ ಅದಕ್ಕೋಸ್ಕರ +0.25 ಎಕ್ಸ್ಟ್ರಾ ತಗೋತಾರೆ ಸರ್. ಹಂಗೂ ಅವಕಾಶ ಇದೆ. ಹೊಸದಾಗಿ ಬಂದವ್ರಿಗೆ ಕೂಡ ಇದೆ ಸರ್, ಸೇಮ್ ಇದು ಅಪ್ಲೈ ಆಗುತ್ತೆ. ಹಾಗಾದ್ರೆ ಈಗ ವಜ್ರೇಶ್ವರಿ ಇದಕ್ಕೆ ಅವರು ರೊಟ್ಟಿ ಮಿಷಿನ್ ತಗೋಬೇಕಂತ ಬಂದ್ರೆ ಏನೇನ್ ಡಾಕ್ಯುಮೆಂಟ್ ಸಮೇತ ಇಲ್ಲಿಗೆ ಬರ್ಬೇಕು ಸರ್? ಅವ್ರು ಸರ್ ಅವ್ರು ಇಲ್ಲಿ ಬರ್ಬೇಕಾದ್ರೆ ಫಸ್ಟ್ ಅವರು ಆಧಾರ್ ಕಾರ್ಡ್ ತರಬೇಕು, ಆಮೇಲೆ ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್, ಆಮೇಲೆ ಅವರು ಮಷಿನ್ ತಗೊಂಡೋಗಿ ಎಲ್ಲಿ ಇಡಬೇಕಂದ್ರಲ್ಲ ಅದ್ರ ಒಂದು ಫೋಟೋ ತಗೊಂಡ್ಬರ್ಬೇಕು. ಆಮೇಲೆ ಇಲ್ಲಿ ಬಂದ ಮೇಲೆ ನಾವು ಕೊಟೇಶನ್ ಕೊಡ್ತೀವಿ. ಆ ಕೊಟೇಶನ್ ತಗೊಂಡು ಬ್ಯಾಂಕಿಗೆ ಹೋಗಿ ಅವ್ರು ಲೋನ್ ಮಾಡ್ಕೊಳ್ಬೇಕು ಸರ್. ಲೋನ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಂಕ್ ದವ್ರು ಒಂದು ಪರವಾನಗಿ ಪತ್ರ ಕೇಳ್ತಾರೆ. ವಿಲೇಜ್ ಅಲ್ಲಿ ಇದ್ರೆ ಪಂಚಾಯತಿ ಲೈಸೆನ್ಸ್ ಓದ್ ಕೊಡಬೇಕು, ಸಿಟಿಯಲ್ಲಿ ಇದ್ರೆ ಕಾರ್ಪೊರೇಷನ್ ಲೈಸೆನ್ಸ್ ಓದು ಬ್ಯಾಂಕಿಗೆ ಕೊಡಬೇಕು. ಕೊಟ್ಟಾಗ ಲೋನ್ ಆಗತ್ತ. ಲೋನ್ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಫುಡ್ ಸರ್ಟಿಫಿಕೇಟ್ ಒಂದು ಮಾಡಿಸ್ಬೇಕು. ಅವರು FSSAI ಫುಡ್ ಸರ್ಟಿಫಿಕೇಟ್ ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಅದನ್ನ ನೀವು ಮಾಡಿಸ್ಕೊಡ್ತೀವಿ. ಅದನ್ನ ನಾವು ಅಸಿಸ್ಟೆನ್ಸ್ ಮಾಡ್ತೀವಿ, ಅದಕ್ಕೆ ಅದನ್ನ ನಾವು ಮಾಡಿಸ್ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಫುಡ್ ಸರ್ಟಿಫಿಕೇಟ್ ಪ್ಲಸ್ ಉದ್ಯಮ ರಿಜಿಸ್ಟ್ರೇಷನ್ ಅದನ್ನ ಮಾಡ್ಬೇಕ್ರಿ. ಅದನ್ನು ಮಾಡಿದಾಗ ನಾವು ಫುಡ್ ಸರ್ಟಿಫಿಕೇಟ್ ಮತ್ತು ಉದ್ಯಮ ಆಧಾರ ನಾವು ಅಪ್ಲೋಡ್ ಮಾಡ್ತೀವಿ ಪೋರ್ಟಲ್ ಅಲ್ಲಿ PMFME ಮಾಡಿದಾಗ ಇಮಿಡಿಯೇಟ್ ಅವ್ರ ಸಬ್ಸಿಡಿ ಬಂದು ಜಮಾ ಆಗತ್ತಾ. 3 ವರ್ಷ ಆದ್ಮೇಲೆ ಅವ್ರ ಅಕೌಂಟಿಗೆ ಜಮಾ ಆಗತ್ತಾ. ಸಬ್ಸಿಡಿ ಮಾತ್ರ ಇಮಿಡಿಯೇಟ್ ಬರುತ್ತೆ. 3 ವರ್ಷದವರೆಗೆ ಈಗ 1 ಲಕ್ಷ ಸಬ್ಸಿಡಿ ಬಂದ್ರೆ 1 ಲಕ್ಷ ಲೋನಿಗೆ ಬಡ್ಡಿ ಇರಂಗಿಲ್ಲ, ಈ ಸಬ್ಸಿಡಿನೂ ಬಡ್ಡಿ ಇರಂಗಿಲ್ಲ. 3 ಇಯರ್ ಆದ್ಮೇಲೆ ಹಾಕೊಂಡು ಅಕೌಂಟ್ ಕ್ಲೋಸ್ ಮಾಡ್ಕೋತಾರ. ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಸಬ್ಸಿಡಿ? ಸಬ್ಸಿಡಿ 35%. 35%. ಅಂದ್ರೆ 100 ರೂಪಾಯಿ ಲೋನ್ ತಗೊಂಡ್ರೆ 35
50% ಸರ್ಕಾರದವ್ರು ಕೊಡ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಅಥವಾ ಸ್ಟೇಟ್ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಇದೇನು ಇಲ್ಲ, ಕಾಂಟ್ರಿಬ್ಯೂಷನ್ ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್. ಇದು ಯಾವಾಗಲೂ ಓಪನ್ ಇರುತ್ತಾ ಅಥವಾ ಕೆಲವೊಂದಿಷ್ಟು ಟೈಮ್ ಮಾತ್ರ ಸಿಗುತ್ತಾ? ಸರ್ ಇದು ಆಕ್ಚುಲಿ ಫಸ್ಟ್ ಇನಿಷಿಯಲಿ 5 years ಅಂತ ಮಾಡಿದ ಸರ್. 2020-21 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದು 2025-26 ವರೆಗೆ ಓಪನ್ ಇರ ಸರ್. ಓಪನ್ ಇರುತ್ತೆ, ಯಾವಾಗಲಾದ್ರೂ ಹಾಕ್ಬೋದು? ಯಾವಾಗಾದ್ರೂ ಹಾಕ್ಬೋದು ಸರ್. ಓಕೆ. ಇದು ಟೈಮ್ ಪೀರಿಯಡ್ ಇಲ್ಲ. ನಾವು ಯಾವಾಗ ರಾತ್ರಿ 8 ಗಂಟೆಗೂ ಆಗ್ಬೋದು, 9 ಗಂಟೆಗೂ ಆಗ್ಬೋದು. ಇದು 5 ವರ್ಷದ ಸ್ಕೀಮ್ ಈ ರೀತಿ ಇದೆ ಸರ್. ಹೌದಾ? ಓಕೆ. ಹಂಗಾರೆ ಇಲ್ಲಿಗೆ ಮಿಷಿನ್ ತಗೊಳಕ್ ಬಂದವರು ನಿಮ್ಮ ಹತ್ರ ಬಂದ್ಬಿಟ್ರೆ ನೇರವಾಗಿ ಅಷ್ಟು ಡಾಕ್ಯುಮೆಂಟ್ ತಗೊಂಡ್ ಬಂದ್ರೆ ಅಂದಾಜು ಎಷ್ಟು ದಿವಸದಲ್ಲಿ ಆಗುತ್ತೆ ಸರ್? ಸರ್ ಸಬ್ಸಿಡಿ ನಾವು ಒಂದು 1 ಡೇದಲ್ಲಿ ಅಪ್ಲಿಕೇಶನ್ ಹಾಕಿ ರೆಡಿ ಮಾಡಿ ಕೊಡ್ತೀವಿ. ಬ್ಯಾಂಕ್ ಅಲ್ಲಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಯಾರ ಇವ್ರು ಸ್ಪಂದಿಸ್ತಾರ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರ, ಅದ್ರ ಮೇಲೆ ಡಿಪೆಂಡ್ ಆಗತ್ತ. ಆಮೇಲೆ ಕೆಲವೊಂದು ಕಸ್ಟಮರ್ ಸಹ ಎಲ್ಲಾ ದಾಖಲಾತಿಗಳನ್ನು ಒಮ್ಮೆ ತಂದು ಕೊಡುದಿಲ್ಲ, 1-2 ತಂದು ಕೊಡ್ತಾರ. ಆಮೇಲೆ ಇದನ್ನ ತರದ ಟೈಮ್ ತಗೋತಾರ, ಇದು ಮಾಡ್ತಾರ, ಸ್ವಲ್ಪ ಟೈಮ್ ತಗೋತಾರ ಸರ್. ಡಾಕ್ಯುಮೆಂಟ್ ಮ್ಯಾನೇಜರ್ ಫಸ್ಟ್ ಲೋನ್ ಕೊಡ್ತೀವಿ ಅಂತಂದಾಗ ಸರ್ ಎಲ್ಲಾ ಡಾಕ್ಯುಮೆಂಟ್ ಬರ್ಕೊಡ್ರಿ. ಎಲ್ಲಾ ಡಾಕ್ಯುಮೆಂಟ್ ಅನ್ನು ಓದ್ ಕೊಟ್ರ ಬ್ಯಾಂಕಲ್ಲೂ 2 ದಿನ ಲೋನ್ ಆಗುತ್ತೆ. 2 ದಿವಸದಲ್ಲಿ ಬ್ಯಾಂಕಲ್ಲೂ ಸರ್ 2 ದಿನದಲ್ಲಿ ನಾವು ಲೋನ್ ಮಾಡ್ತೀವಿ. ಬ್ಯಾಂಕಲ್ಲೂ ಸಹ ಅದನ್ನು ದಾಖಲಾತಿ ಕರೆಕ್ಟ್ ಆಗಿ ತರಬೇಕು. ಫಸ್ಟ್ ಲೋನ್ ಕೊಡ್ತೀವಿ, ಎಸ್ ಅಂದ್ರ ಸರ್ ಏನೇನ್ ಬೇಕು ಬರ್ಕೊಡ್ರಿ. ನೀವು ಇದನ್ನೆಲ್ಲ ಮಾಡೋದಕ್ಕೆ ಏನಾದ್ರು ಚಾರ್ಜಸ್ ಇದೆಯಾ? ಹೇಗೆ ಮಾಡ್ತೀರಿ? ಇಲ್ಲ ಸರ್, ಇದರಿಂದ ನಾವು 1 ಪೈಸೆ ಚಾರ್ಜ್ ತಗೊಳ್ಳೋದಿಲ್ಲ. ಯಾವಾಗ ಇವ್ ದಾಖಲಾತಿಗಳನ್ನೆಲ್ಲ ಅವ್ರ ತಗ್ಸ್ಕೊಂಡ್ ಬರ್ಬೇಕು. ಫುಡ್ ಸರ್ಟಿಫಿಕೇಟ್, ಉದ್ಯಮ ಆಧಾರು ಇವನ್ನೆಲ್ಲ ತಗ್ಸ್ಕೊಂಡ್ ಬಂದು ನಮಗ್ ಕೊಟ್ರೆ ನಾವು 1 ಪೈಸೆ ತಗೋದಿಲ್ಲ. ಯಾಕಂದ್ರೆ ನಮ್ಗೆ ಗೌರ್ಮೆಂಟ್ ಸಹಾಯಧನವಾಗಿ ನಮಗ್ ದುಡ್ಡು ಕೊಡ್ತಿರೋದು. ನಿಮ್ಗೆ ಸರ್ಕಾರದಿಂದ ಬರುತ್ತೆ. ಕಸ್ಟಮರ್ ಕೊಡೋ ಅವಶ್ಯಕತೆ ನಮಗಿಲ್ಲ ಸರ್. ಓಕೆ. 1 ರೂಪಾಯಿ ಖರ್ಚಿಲ್ಲ. ಇಲ್ಲ, ಎಲ್ಲಿಯೂ ಕೊಡ್ಲಿಕ್ಕೆ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಬ್ಯಾಂಕ್ ಅಲ್ಲೂ ಸಹ ಎಲ್ಲಿ ದುಡ್ಡು ತಗೊಳ್ಳೋದಿಲ್ಲ, ಇಲ್ಲಿ ದುಡ್ಡು ತಗೋದಿಲ್ಲ. ಅವ್ರೇನಪ್ಪ ಬೇಕಾದ ಡಾಕ್ಯುಮೆಂಟ್ ಅನ್ನ ತೆಗಿಸಿಕೊಡ್ಬೇಕು. ಇಲ್ಲ ನನಗೆ ಗೊತ್ತಾಗ್ತಿಲ್ಲಪ್ಪ ಸರ್, ನನಗೆ ಅದು ತಿಳುವಳಿಕೆ ಇಲ್ಲ ಸರ್, ನಾನು ಹೋಗಿ ಬರಕ್ಕಾಗಲ್ಲ, ನಾನೆಲ್ಲ ದಿನಗೂಲಿ ಕೆಲ್ಸಕ್ಕೆ ಹೋಗೋನು ಅಂತಂದ್ರೆ ಅಂಥವ್ ಏನಾದ್ರು ಬಂದ್ರೆ ನಿಮ್ಗೆ ಏನಾದ್ರು ಮಾಡ್ಕೊಡ್ತೀರಿ? ಆ ಥರದ್ದು ಕೇಳಿದ್ದು ಒಳ್ಳೆ ಕ್ವಶನ್ ಸರ್. ಯಾಕಂದ್ರೆ ಅವ್ನು ಅವ್ರ ಕಸ್ಟಮರ್ಗೆ ಏನು ಗೊತ್ತಿರೋದಿಲ್ಲ. ಅವ್ರು ಅಡ್ಡಾಡಿ ಅದೇ ಡಾಕ್ಯುಮೆಂಟ್ 1 ಡಾಕ್ಯುಮೆಂಟ್ ತೆಗಿಸ್ಬೇಕಂದ್ರ ಒಂದು 7-8 ದಿನ ಹೋಗುತ್ತೆ. ಒಂದ್ ದಿನಗೂಲಿ 5 ರೂಪಾಯಿ 500 ಹಿಡಿದ್ರು ಸಹ 3,000-4,000 ರೂಪಾಯಿ ಅಲ್ಲೇ ಖರ್ಚಾಗತ್ತ. ಇದು ಫೀಸ್ ಎಲ್ಲ ಬಿಟ್ಟು. ಆದ್ದರಿಂದ ಕೆಲವೊಂದು ನಮಗೆಲ್ಲ ಇಲ್ಲಿ ಇಂಟರ್ನೆಟ್ ಸೆಂಟರ್ ಆಯ್ತು, ಚಾರ್ಟೆಡ್ ಅಕೌಂಟೆಂಟ್ ಆಯ್ತು, ಪರಿಚಯ ಇದಾರ ಸರ್. ನನಗೆ ಬ್ಯಾಂಕಲ್ಲಿ ಕೆಲಸ ಪರಿಚಯ ಇದಾರ ಸರ್. ಏನೋ ಒಂದು ಮಾಡ್ಕೊಡಿ ಅಂದ್ರ ಒಂದು ಮಿನಿಮಮ್ ಚಾರ್ಜ್ ಅಷ್ಟಿದೆ ಅವ್ರು ಕೇಳ್ತೀವಿ. 1,000 ಇವೆಲ್ಲ ಸರ್ಟಿಫಿಕೇಟ್ ಆಗ್ತಾವ ಎಲ್ಲ. ಅಷ್ಟ ಮಾಡ್ಬಿಟ್ರೆ ನಾವು ಮಾಡಿಸಿ ಅವ್ರಿಗೆ ಕೊಡ್ತೀವಿ. ಓಕೆ ಓಕೆ ಓಕೆ. ಇಲ್ಲ ಅವ್ರು ಮಾಡ್ಕೊಂಡ್ ಬಂದ್ರು ಅಷ್ಟೇ ಖರ್ಚಾಗುತ್ತೆ, ಓಡಾಡ್ಬೇಕಾಗುತ್ತೆ. ನಿಮ್ಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ಈಸಿ ಆಗುತ್ತೆ ಸರ್. ಅವ್ರು ಬಾರಿ ಕಷ್ಟ ಆಗುತ್ತೆ ಸರ್. ಅಡ್ಡಾಡಿ ಎಲ್ಲಿ ಸಿಗತ್ತೆ ಏನು ಅದೇ ಕೇಳಲಿಕ್ಕೆ ಅವ್ರಿಗೆ ಇದಾಗುತ್ತೆ. ಓಕೆ ಓಕೆ. ಮೊದಲು ಒಂದು ಹಳ್ಳಿಯಲ್ಲಿ ಬೇರೆ ಇತ್ತು ಸರ್ ವಾತಾವರಣ. ಹೌದು. ಯಾವ್ದೋ ಒಂದ್ ಮದುವೆ ಮುಂಜಿ ಆಗ್ಲಿ ಸಮಾರಂಭ ಆಗ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ಈಗ ಅಂತ ವಾತಾವರಣ ಅಂತೂ ಇಲ್ಲ. ಎಲ್ಲ ಹೊರಗಿಂದಾನೇ ಬರ್ಬೇಕು, ಕಮರ್ಷಿಯಲ್ ಆಗೋಗಿದೆ. ಹಂಗಾಗಿ ಹಳ್ಳಿಯಲ್ಲಿ ಕೂಡ ಈ ಬಿಸ್ನೆಸ್ ನಡೀತಾ ಇದೆ ಸರ್. ಹೆಚ್ಚು ನಿಮ್ಮವರು ತಗೊಂಡ್ ಹೋಗಿರೋ ಮಿಷಿನ್ ಹಳ್ಳಿಯವರೇ. ಹೌದು, ಹಳ್ಳಿ ಜನ ಬಹಳ ಜನ ಓದಿದ್ದಾರೆ ಸರ್. ಹೌದು, ಯಾಕಂದ್ರೆ ಈಗ ರೊಟ್ಟಿ ಕೈಲೇ ಬಡಿದಂತ ಸಂಪೂರ್ಣ ನಿಲ್ಲಿಸಿಬಿಟ್ಟಿದ್ದಾರೆ ಸರ್. ಈಗ ಯಾಕಂದ್ರೆ ಯಾರಿಗೂ ಅಷ್ಟು ಮಾಡುವಷ್ಟು ಎನರ್ಜಿ ಕೈ ಒಳಗೆ ಉಳಿದಿಲ್ಲ ಸರ್. ಹಿಂಗಾಗಿ ಎಲ್ಲ ಮಷಿನ್ ಮತ್ತೀಗ ಸುಮಾರು ಜನ ಏನಿದ್ದಾರೆ ಸಾಯಂಕಾಲ ಈಗ ಊಟಕ್ಕೆ ಹೋಟೆಲ್ ಹೋಗಿ ಊಟ ಮಾಡುವಂತ ಪ್ರವೃತ್ತಿ ಬೆಳೆದ್ಬಿಟ್ಟಿದೆ. ಅದಕ್ಕೆಲ್ಲ ರೊಟ್ಟಿ ತಗೊಂಡು ಹೋಗಿ ಹೋಟೆಲ್ ಕುಂದು ಆರಾಮಾಗಿ ಊಟ ಮಾಡಿ ಬರುವಂತ ಜನನು ಮಾಡಿದ್ದಾರೆ. ಹಂಗಾಗಿ ಹಳ್ಳಿ ಕಡೆ ನಡೆಯುತ್ತೆ. ನಮಗೆ ಮೇನ್ ಫೀಲ್ಡಿಂಗ್ ಸಿಗಬೇಕು, ಅದ ಉದ್ದೇಶ ಅದು. ರೊಟ್ಟಿ ಬಳಕೆ ಜಾಸ್ತಿ ಇರೋದ್ರಿಂದನ ಇದು ಒಂದು ಸಂಸ್ಥೆ ನಡೀಲಿಕ್ಕೆ ಕಾರಣ. ಈಗ ನಿಮ್ಮಲ್ಲಿ ಮಿಷಿನ್ ತಗೊಂಡು ಹೋಗಿ ಮತ್ತೆ ವಾಪಸ್ ಬಂದಾಗ ಫೀಡ್ಬ್ಯಾಕ್ ಹೆಂಗಿರುತ್ತೆ ಸರ್ ಅವ್ರದ್ದು? ಚೆನ್ನಾಗಿರುತ್ತೆ ಸರ್ ರಿಸಲ್ಟ್. ನಾವು ಎಲ್ಲೂ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಮಾಡಿಲ್ಲ, ಎಲ್ಲೂ ಬ್ರಾಂಚಸ್ ಮಾಡಿಲ್ಲ. ಏನೋ ತಮ್ಮಂತವ್ರ ದಯದಿಂದ ಅಥವಾ ವೀಕ್ಷಕರ ದಯದಿಂದ ಅನ್ಬಹುದು. ನಾನು ಅವ್ರು ಏನ್ ಮಾಡ್ತಾರ, ತಮ್ಮದು ಒಳ್ಳೆ ಬಿಸ್ನೆಸ್ ನಡೀತಿ ಅಂದ್ರ ತಮ್ಮ ರಿಲೇಷನ್ ಒಳಗ ಫಸ್ಟ್ ತಮ್ಮ ರಿಲೇಷನ್ ಎಲ್ಲಿ ಬಿಸ್ನೆಸ್ ಮಾಡುವಂತ ಇಚ್ಛಾಶಕ್ತಿ ಇದ್ದವ್ರಿಗೆ ಏನ್ ಮಾಡ್ಬಿಡ್ತಾರೆ, ನಡೀರಿ ಅಲ್ಲಿ ಹುಬ್ಳಿಗೆ ಹೋಗೋಣ, ತಾರಿಯಾಳ ಪಕ್ಕದಲ್ಲಿ ಇದೆ, ಅಲ್ಲೇ ಒಂದು ವಜ್ರೇಶ್ವರಿ ಹೋಮ್ ಅಪ್ಲೈನ್ಸ್ ಸಂಸ್ಥೆ ಇದೆ, ನಾವು ಅಲ್ಲಿ ತಂದು ಸುಮಾರು ಈಗ 4 ವರ್ಷ ಆಯ್ತು, ಬಹಳ ಚೆನ್ನಾಗಿ ನಡೀದೆ. ಎಲ್ಲ ಸಾಲ ಎಲ್ಲ ಹರಿದು ಬಿಟ್ಟು ಡೈಲಿ 1,000-1,500 ರೂಪಾಯಿ ದುಡಿಲಿಕ್ಕೆ ಹತ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ರಿಲೇಷನ್ ಅವ್ರಿಗೆ ಬಳಗದವ್ರನ್ನ ಕರ್ಕೊಂಡ್ಬಂದು ಅವರೇ ಮಷಿನ್ ಕೊಡಿಸ್ತಾರೆ. ರೊಟ್ಟಿ ಮಾಡುವಂತವ್ರೆ. ಹೌದ್ರಿ, ಹೌದು. ಹೆಚ್ಚು ಉತ್ತರ ಕರ್ನಾಟಕದ ಕಡೆನೆ ಸೇಲ್ ಆಗ್ತಿದೆಯಾ? ಹೌದ್ರಿ, ಹೌದ್ರಿ ಅಲ್ವಾ? ಹೌದು. ಬೀದರ್, ಗುಲ್ಬರ್ಗ, ಆಮೇಲೆ ಯಾದಗಿರಿ, ರಾಯಚೂರು ಅಪ್ ಟು ಬೆಂಗಳೂರು ತಗೊಂಡು ಈಗ ಎಲ್ಲರೂ ಏನ್ ಮಾಡ್ಯಾರ, ನಮ್ ಕರ್ನಾಟಕದ ಇದ್ದ ಜನ ಈ ಕಡೆ ಬಿಜಾಪುರ ಡಿಸ್ಟ್ರಿಕ್ಟ್ ರೊಟ್ಟಿ ಸ್ಪೆಷಲಿಸ್ಟ್ ಅಲ್ಲ ಅವ್ರು ಏನ್ ಮಾಡ್ಬಿಟ್ರೆ ಬೆಂಗಳೂರಲ್ಲಿ ಹೋಗಿ ಒಂದ್ ಬಾಡಿಗೆ ಮನೆ ಹಿಡಿದು ಅಲ್ಲೆಲ್ಲ ರೊಟ್ಟಿ ಮಾಡಿ ಅಲ್ಲೇ ಸೇಲ್ ಮಾಡಿದ್ರ. ಸುಮಾರು ಈಗ 100 ಮಷಿನ್ ನಮ್ಮ ಬೆಂಗಳೂರಲ್ಲಿ ಓಡ್ತಾ ಇದ್ದಾವೆ ಸರ್. ದೊಡ್ಡ ಕ್ರಾಂತಿ ಮಾಡಿದೆ. ಇಲ್ಲ ಮಾಡ್ತಾರೆ ಸರ್. ಈಗ ರೊಟ್ಟಿ ಮಾಡೋದು ಮಾತ್ರ ಬಹಳ ಚಲೋ ವ್ಯವಸ್ಥೆ ನಡೆದಿದೆ ಸರ್ ಈಗ. ಓಕೆ. ನಾನು ಸುಮಾರು ಕಡೆ ನಿಮ್ದು ರೊಟ್ಟಿದು
ಮಾತಾಡಿದ್ವಿ, ಸುಮಾರು ಕಡೆ ವಜ್ರೇಶ್ವರಿ ಅವ್ರು ಕೇಳಿದ್ದಾರೆ ಹೌದು ಸರ್. ಸರ್ ಸಮಯಕ್ಕೆ ಬರ್ತಾರೆ, ರಾತ್ರಿ 12 ಗಂಟೆ ಆಗ್ಲಿ ಫೋನ್ ಮಾಡಿದ್ರೆ ಸ್ಪಂದಿಸ್ತಾರೆ ಅಂತಾನೆ ಹೇಳಿದ್ದಾರೆ ಎಲ್ಲರ ಕಡೆ. ಆಮೇಲೆ ಒಂದಿಷ್ಟು ಹೆಣ್ಣು ಮಕ್ಕಳ ಮುಖದಲ್ಲಿ ನಗು ಬಂದಿದೆ, ಬದುಕು ಅರಳಿದೆ, ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತಿರೋ ಒಂದು ಇದು ಬಂದಿದೆ. ಎಲ್ಲ ಆಕ್ಚುಲಿ ಒಂದ್ ಸಮೂಹ ಮಾಧ್ಯಮ ಕೆಲಸ ಮಾಡ್ಬೇಕಾಗಿರೋದು ಇದು. ನಾನ್ ನನ್ನ ಹೊಟ್ಟೆಪಾಡಿಗೆ ಮಾಡ್ತಿರ್ಬೋದು, ನೀವು ನಿಮ್ಮ ಹೊಟ್ಟೆಪಾಡಿಗೆ ಮಾಡ್ತಿರ್ಬೋದು, ಬಟ್ ಅದರಿಂದ ಇನ್ಯಾರಿಗೋ ಒಂದ್ ಸರ್ಕಲ್ ಅಲ್ಲಿ ಕೆಲಸ ಸಿಗ್ತಿದೆಯಲ್ಲ. ಈಗ ಅವ್ರು ಒಂದು 8 ಜನ ಕೆಲಸ ಕೊಟ್ಟಿದ್ದಾರೆ, ಒಬ್ಬೊಬ್ರು ರೊಟ್ಟಿ ಮಿಷಿನ್ ಅಂತ 10 ಜನ ಸುಮಾರು ಅವು ಅದಾವ ಸರ್. ಅವು ಎಲ್ಲಾರು ಹೇಳ್ತಾರೆ ಸರ್, ನಿಮ್ಮ ಮಷಿನ್ ಹೋಯ್ದ್ರಿಂದ ನಾವು 10 ಜನ ಫ್ಯಾಮಿಲಿ ಊಟ ಹಾಕುವಂತ ವ್ಯವಸ್ಥೆ ಕೂಡ ಮಾಡಿದ್ವಿ ಸರ್ ಅಂತೇಳಿ. ಹಂಗಾರೆ ನೋಡಿ 100 ಜನ ಉದ್ಯೋಗ ಆದ್ರು ಅದರಿಂದ 10 ಜನ ಇಟ್ಕೊಳ್ಳೋಣ ಸರ್. 1,000 ಜನ, ಒಂದು ತಿಂಗಳಿಗೆ 1,000 ಜನಕ್ಕೆ ನೀವು ಕೆಲಸ ಕೊಡ್ತಾ ಇದೀರಿ. ನಿಮ್ಗೆ ಗೊತ್ತಿಲ್ಲದೆ. ನೀವು DRP ಅನ್ನೋದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಏನಾದ್ರು ಇದೆಯಾ? ಯಾವ ಜಿಲ್ಲೆದು? ಅಲ್ಲೇ ಕೂತ್ಕೊಳ್ಳಿ. ಓಹೋ, ಇದು ಎಲ್ಲಿಂದ ಕೊಟ್ಟಿರೋದು ಸರ್ ನಿಮ್ಗೆ? ಇದು ಸ್ಟೇಟ್ ನೋಡಲ್ ಏಜೆನ್ಸಿ ಅವರು ಸರ್. ಸ್ಟೇಟ್ ನೋಡಲ್ ಏಜೆನ್ಸಿ ಕೆಪೆಕ್ ಇದೆ ಸರ್ ಬೆಂಗಳೂರಲ್ಲಿ. ಅವ್ರು ಏನಂದ್ರೆ 2 days ಟ್ರೈನಿಂಗ್ ಕೊಟ್ರು ನಮಗೆ. ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸರ್. ಅದಕ್ಕೆ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಅವ್ರು. ಅದು ಪಾಸ್ ಆದ ತಕ್ಷಣ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರ. ಅವಾಗಿನಿಂದ ನಮಗೊಂದು ಲಾಗಿನ್ ID ಕೊಡ್ತಾರೆ ಸರ್. ಅವಾಗಿಂದ ಈ ಕಸ್ಟಮರ್ ಇದು ಗ್ರಾಹಕರು ಬಂದವ್ರದ್ದು ನಾವು ಆನ್ಲೈನ್ ಪೋರ್ಟಲ್ ಅಲ್ಲಿ ಅವ್ರಿಗೆ ಸಬ್ಸಿಡಿಗೆ ಅಪ್ಲೈ ಮಾಡಬಹುದು. ಓಕೆ, ಅಂದ್ರೆ ಇದು ನಿಮಗೆ ಒಂದ್ ಲೋನ್ ಮಾಡಿದ್ರೆ ಇಷ್ಟು ಅಂತ ಕೊಡ್ತಾರ ಅಥವಾ ಮಂತ್ಲಿ ಸ್ಯಾಲರಿನೇ ಇರುತ್ತೆ ಸರ್? ಸ್ಯಾಲರಿ ಇಲ್ಲ ಸರ್, ಇದಕ್ಕೆ ಸ್ಯಾಲರಿ ಇಲ್ಲ. ಇದಕ್ಕೆ ಸ್ಯಾಲರಿ ಇಲ್ಲ ಸರ್. ಓಕೆ, ಈಗ ಒಂದ್ ಲೋನ್ ಮಾಡಿಸಿದ್ರೆ ಈಗ DRP 3347 ನಿಮ್ಮದು ಇದು ಇದೆ. ಡೇಟ್ ಕೊಟ್ಟಿದ್ದಾರೆ 15/7/23ರಿಂದ, ವ್ಯಾಲಿಡ್ ಡೇಟ್ 15/7/25 2025 ವ್ಯಾಲಿಡ್ ಇದೆ ಇದು ಅಲ್ವಾ? 25ನೇ ಇಸ್ವಿವರೆಗೆ. ಮತ್ತೆ ಇದು ಆದ್ಮೇಲೆ ಏನು ನೀವು ಇದನ್ನ ಮಾಡ್ತೀರಿ? ಮತ್ತೆ ಅಸೆಸ್ಮೆಂಟ್ ಅಟೆಂಡ್ ಆಗಿ ಮತ್ತೆ ರಿನ್ಯೂವಲ್ ರೀತಿ ಮಾಡ್ಕೊಡ್ತಾರೆ. ನೀವು ಒಂದ್ ಲೋನ್ ಮಾಡಿಸಿದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ನಿಮಗೆ ಕೊಡ್ತಾರ? ಅಲ್ಲ, ಪರ್ಸೆಂಟೇಜ್ ಅಂತ ಇರಲ್ಲ ಸರ್. ಒಂದ್ ಲೋನ್ ಮಾಡಿ ಸರ್, ಗೌರ್ಮೆಂಟ್ ಇಂದ ಸಹಾಯಧನವಾಗಿ 10,000 ರೂಪಾಯಿ ನಮ್ಗೆ ಬರುತ್ತೆ. ಒಂದು ಲೋನ್ ಮಾಡಿದ್ರೆ ಲೋನ್ ಮಾಡಿದಾಗ ಅದು 1 ಲಕ್ಷ ಇದ್ದಿರ್ಲಿ 10 ಲಕ್ಷ ಇದ್ದಿರ್ಲಿ. ಎಸ್ ಸರ್, ಅಮೌಂಟ್ ಏನ್ ಸಂಬಂಧ ಇಲ್ಲ. ಅದೇನದು 50,000 ಇರ್ಬೋದು, 1 ಕೋಟಿ ಇರ್ಬೋದು. ಓನ್ಲಿ 10,000 ಫಸ್ಟ್ ಕೊಡ್ತಾರೆ. ಯಾವಾಗ ಅದು ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಸ್ಯಾಂಕ್ಷನ್ ಲೆಟರ್ ಕೊಡ್ತಾರೆ ಸರ್ ಬ್ಯಾಂಕ್ ಅಲ್ಲಿ. ಆ ಸ್ಯಾಂಕ್ಷನ್ ಲೆಟರ್ ಅನ್ನ ನಾವು ಅಪ್ಲೋಡ್ ಮಾಡ್ಬೇಕು, ನಮ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಆದ ತಕ್ಷಣ 10,000 ರೂಪಾಯಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಸರ್, ಇವ್ರು ಮಷಿನ್ ಎಲ್ಲ ಓದು ಅಲ್ಲಿ ಸ್ಟಾರ್ಟ್ ಮಾಡಬೇಕು ಕೆಲಸ ಇಟ್ಟು. ಆದ್ಮೇಲೆ ಫುಡ್ ಸರ್ಟಿಫಿಕೇಟ್, ಆಮೇಲೆ ಉದ್ಯಮ ರಿಜಿಸ್ಟ್ರೇಷನ್, ಅವೆರಡು ನಮಗೆ ತಂದು ಕೊಡ್ಬೇಕು. ತಂದು ಕೊಟ್ಮೇಲೆ ಮತ್ತೆ ನಾವು ಒಂದು ಅಪ್ಲೋಡ್ ಮಾಡಬೇಕು. ಮಾಡಿದಾಗ ಇನ್ 10,000 ಬರುತ್ತೆ. ಒಂದು ಇದರಿಂದ 20,000 ರೂಪಾಯಿ ನಮಗ್ ಬರುತ್ತೆ. 20,000 ರೂಪಾಯಿ ನಿಮಗೆ ಸಿಗುತ್ತೆ. 20,000 ಬರುತ್ತೆ. ಅದಕ್ಕೆ ಯಾರು ಎಲ್ಲಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಓಕೆ, ಅಯ್ಯೋ ಬಹಳ ಖುಷಿ ಆಯ್ತು ಸರ್. ಯಾಕೆಂದ್ರೆ ತುಂಬಾ ಜನಕ್ಕೆ ಮಿಸ್ಗೈಡ್ ಮಾಡೋರು ಇದಾರೆ. ಯಾಕೆ ಹೇಳ್ತ ನೋಡಿ ಸರ್, ಪಾಪು ಇವ್ರು ನೋಡಿ ಸರ್, ಏನೊಂದು ಉದ್ಯೋಗ ಮಾಡ್ಬೇಕಂತ ಬರ್ತಾರ, ಅದ್ರ ಬದಲು ಇಲ್ಲೇ ದುಡ್ಡು ಕೊಟ್ಟು ಇಲ್ಲೇ ಇದು ಮಾಡ್ಕೊಳ್ಬಾರ್ದು. ಯಾರು ಎಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡು ಕೊಡ್ಬೇಡಿ, ಎಲ್ಲೂ ಕೊಡ್ಬೇಡಿ. ಯಾವ ಸ್ಕೀಮ್ಗೂ ಕೊಡೋ ಅವಶ್ಯಕತೆ ಇಲ್ಲ ಸರ್. ಅವ್ರ ಏನೋ ಸರಿಯಾದ ಮಾಹಿತಿ ಇಲ್ಲದಕ್ಕೆ ಇದೆಲ್ಲ ಹೋಗುತ್ತೆ ಅಷ್ಟೇ. ನಮಗ್ ಒಂದ್ ಅಪ್ಲಿಕೇಶನ್ಗೆ ಒಮ್ಮೆ 10,000 ಬರುತ್ತೆ. ಆಮೇಲೆ ಇದು ಅಪ್ಲೋಡ್ ಮಾಡಿ 10,000 ಬರುತ್ತೆ. 20,000 ನಮ್ಗೆ ಗೌರ್ಮೆಂಟ್ ಇಂದ ಬರುತ್ತೆ. ವೈಟ್ ಮನಿ ಅಕೌಂಟ್ಗೆ ಬಂದು ಜಮಾ ಆಗತ್ತೆ. ಹೌದಾ? ಎಸ್ ಸರ್. ಒಂದು ಏರಿಯಾಕ್ಕೆ ಮಾತ್ರ ಸಂಬಂಧಪಡುತ್ತಾ, ಇಡೀ ಸ್ಟೇಟ್ ಗೆ ಸಂಬಂಧಪಡುತ್ತಾ ಸರ್? ಇದು ಆಕ್ಚುಲಿ ಸರ್, ಇದು ಏರಿಯಾ ಅಂತಲ್ಲ, ಇದು ಪೂರ್ತಿ ನಾವು ಎಲ್ಲಾರು ಮಾಡಬಹುದು. ಆದ್ರೆ ಏನಪ್ಪಾ, ಮೊದಲು ಪರ್ಮಿಷನ್ ನಾವು ಅಲ್ಲಿಂದ ಆ ಡಿಸ್ಟಿಕ್ ಇಂದ ತಗೊಳ್ಬೇಕು. ನೀವ್ ಯಾವ ಡಿಸ್ಟಿಕ್ ತಗೊಂಡಿದ್ದೀರಿ? ಈಗ ನಾನು ಧಾರವಾಡ ತಗೊಂಡಿನಿ, ಗದಗ ತಗೊಂಡಿನಿ, ಹಾವೇರಿ ತಗೊಂಡಿದೀನಿ, ಯಾದಗಿರಿ ತಗೊಂಡಿದೀನಿ, ಈಗ ಗುಲ್ಬರ್ಗ ಕೊಟ್ಟಿದೀನಿ. ಅದು ಇನ್ನೊಂದು 2 ದಿನದಲ್ಲಿ ಬರುತ್ತೆ. ಅಂದ್ರೆ ಈ ಜಿಲ್ಲೆಯವ್ರು ಮಾತ್ರ ನಿಮ್ಮ ಹತ್ರ ಬಂದ್ರೆ ನೀವು ಮಾಡಿಲ್ಲ? ಎಲ್ಲಾ ಜಿಲ್ಲೆಯವರು ಬರ್ಬೋದು. ಈ ಜಿಲ್ಲೆಯವ್ರು ಬಂದ್ರೆ ಪೂರ್ತಿ ಎಲ್ಲ ನಾನು ಅಪ್ಲಿಕೇಶನ್ ಹಾಕಿ ಫುಲ್ ಫ್ರೆಂಡ್ ಹತ್ತ ಕೊಡ್ತೀನಿ ಸರ್. ಉಳಿದ ಜಿಲ್ಲೆಯವರು ಬಂದ್ರೆ ಪಾಪ ಏನು ಗೊತ್ತಾಗಲ್ಲ. ಕೆಲವೊಂದು ಫಸ್ಟ್ ರೈತರ ಮಾಡ್ಬೇಕು, ಮಾಡಿದ್ಮೇಲೆ ಗೌರ್ಮೆಂಟ್ ಅವ್ರು ತಾನ ಮಾಡತ್ತೆ. ಅದನ್ನ ಅವ್ರು ಮಾಡ್ಲಿಕ್ಕೆ ಬರಲ್ಲ, ಅದನ್ನ ನಾ ಮಾಡಿ ಕೊಡ್ತೀನಿ. ಬೇಕಾದವ್ರ ಜಿಲ್ಲೆಯವ್ರು ಬರ್ಲ್ರಿ, ಫಸ್ಟ್ ಅವ್ರು ಹಾಕ್ಬೇಕು ಅಪ್ಲಿಕೇಶನ್. ಅದನ್ನ ಹಾಕಕ್ ಬರಲ್ಲ. ಅದನ್ನ ಹಾಕಿದ್ಮೇಲೆ ಅದನ್ನ ಅವ್ರಿಗೆ ಹಾಕಿ ಬಿಡ್ತೀನಿ. ಅದು ಹಾಕಿದ್ಮೇಲೆ ಅವ್ರ ಜಿಲ್ಲೆಗೆ ಹೋಗತ್ತ, ಅವ್ರ ಜಿಲ್ಲೆ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗತ್ತ. ಅವ್ರ ಅದನ್ನ ಸ್ಯಾಂಕ್ಷನ್ ಮಾಡ್ಬೇಕು. ಸ್ಯಾಂಕ್ಷನ್ ಆದ ತಕ್ಷಣ ಸಬ್ಸಿಡಿ ಹೋಗಿಬಿಡತ್ತ. ಆಮೇಲೆ ಬರೀ ಇದು ಒಂದೇ ಸ್ಕೀಮ್ ಮಾಡ್ತೀರಾ? ಬೇರೆ ಬೇರೆ ಸ್ಕೀಮ್ ಕೂಡ ಇದು ಇದೆ. ನಾನು ಕೆಲವೊಂದು PM EGP ಮಾಡ್ತೀನಿ. PM ಟ್ರೈನಿಂಗ್ ಸರ್ಟಿಫಿಕೇಟ್ ಅದೆಲ್ಲ ಬೇಕಾಗತ್ತ. ಆಮೇಲೆ NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇದೆ. ಅದ್ರ 50% ಸಬ್ಸಿಡಿ. ಅಂದ್ರೆ ಮಿನಿಮಮ್ ಸೀಪ್ ಮಾಡ್ಬೋದು ಅಥವಾ ಗೋಟ್ ಮಾಡ್ಬೋದು,
ಪಿಗ್ರಿ ಮಾಡ್ಬೋದು. ಸೀಪ್ ಅಥವಾ ಗೋಟ್ ಮಾಡ್ಬೇಕಾದ್ರೆ ಮಿನಿಮಮ್ 100 ಸರ್, 100ರಿಂದ 500ವರೆಗೆ ಇದೆ. 100, 200, 300, 400, 500. ಈಗ 5 ಇದು ಇದೆ. 100 ನಾವು 100 ಅಷ್ಟೇ ಮಾಡ್ತೀವಿ ಸರ್ ಕುರಿಗಳ ಸಾಕಾಣಿಕೆ ಅಂತಂದ್ರ 20 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಆಗತ್ತೆ. 10 ಲಕ್ಷ ಸಬ್ಸಿಡಿ ಬರುತ್ತೆ ಸರ್ NLM ಇಂದ. 10 ಲಕ್ಷ ಸಬ್ಸಿಡಿ ಬರುತ್ತೆ. 10 ಲಕ್ಷ ಲೋನ್ ಅಲ್ಲಿ ಇವನು ಒಂದು 10% ಅಂದ್ರೆ 2 ಲಕ್ಷ ಇವೊಂದು ಕಾಂಟ್ರಿಬ್ಯೂಷನ್ ಬೇಕು. 8 ಲಕ್ಷ ಲೋನ್ ಆಗತ್ತೆ. ಅದು ತುಂಬೋದೇನೋ 7 ವರ್ಷ ಟೈಮಿಂಗ್ ಇರುತ್ತೆ. ಮತ್ತೆ ಕುರಿಗಳಂತೂ ನಿಮ್ಗೆ ಗೊತ್ತಿದೆ ಸರ್, ಒಂದು 15 ತಿಂಗಳಿಗೆ 2 ಸಲ ಅವು ಮೇಕೆ ಆಗ್ತಾವ ಸರ್. ಕರೆಕ್ಟ್ ಮಾಡಿ ಒಂದು 2 ವರ್ಷದಲ್ಲಿ ಲೋನ ಕ್ಲೋಸ್ ಆಗತ್ತೆ. ಹಂಗಾರೆ ನೀವು ಇಲ್ಲಿ ಬಂದ್ರೆ 24 ಅವರ್ಸ್ ಸಿಗ್ತೀರಿ, ಯಾವಾಗ ಬಂದ್ರು ಅಲ್ವಾ? ಇಲ್ಲಿಗೆ ಬಂದ್ರೆ ಸಾಕು ವಜ್ರೇಶ್ವರಿ ಆಫೀಸ್ಗೆ. ಎಸ್ ಸರ್, ಬರ್ಬೇಕು. ಅಥವಾ ಹಂಗ ನಂಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾವು ಇಲ್ಲಿ ನಂಬರ್ ಇದೆ ಸರ್. ನಿಮ್ ನಂಬರ್ ದಾಖಲಾತಿ ಏನ್ ಬೇಕಂತೀವಿ ಸರ್? ಓಕೆ, ಹಾ ಹಾ, ಇದಕ್ಕೆ ಏನೇನ್ ದಾಖಲಾತಿ ಬೇಕು ಅಂತ ಅದ್ರಲ್ಲಿ ಇದೆ ಸರ್, ಇದರಲ್ಲಿದೆ. ಓಕೆ ಓಕೆ, ಹಾ ಹಾ ಹಾ, ಇಷ್ಟ ಅವ್ರು ತಂದ್ರೆ ಸಾಕು. ಎಸ್ ಸರ್. ಓಕೆ, ನಾ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇಲ್ಲೇ ಇರ್ತೀವಿ ಸರ್. 6 ಗಂಟೆ ಆದ್ಮೇಲೆ ಕಾಲ್ ಮಾಡ್ಬೇಕಂದ್ರೆ ನಾನು ಪರ್ಸನಲ್ ನಂಬರ್ ಮಾಡಿದ್ರು ಸಿಗ್ತೀವಿ ಸರ್. ನಿಮ್ ನಂಬರ್ ಹೇಳ್ಬಿಡಿ ಸರ್. ಆಗ 8217 68 2195. ಮತ್ತು ಇನ್ನೊಂದು ನಂಬರು 810 53 95 360. ಬೆಳಗಿನ ಟೈಮಲ್ಲಂತೂ ಇಲ್ಲಿ ವಜ್ರೇಶ್ವರ ಕಮಾಂಡ್ ಇದ್ರಲ್ಲಿ ಸಿಗ್ತೀವಿ. ಸಾಯಂಕಾಲ ಬೇಕಾದ್ರೂ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ, ಒಳ್ಳೇದಾಗ್ಲಿ. ಇನ್ನ ನಮ್ಮ ವೀಕ್ಷಕರು ನಿಮಗೆ ಫೋನ್ ಮಾಡ್ತಾರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ 100 ಸಂದೇಹಗಳಿದೆ. ಆಮೇಲೆ ಇನ್ನೊಂದು ವಿಚಾರ, ನಂಬಲಾರದಂತ ಪರಿಸ್ಥಿತಿಗೆ ತಗೊಂಬಂದ್ಬಿಟ್ಟಿದೀವಿ ಅವ್ರನ್ನ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ, ದಯವಿಟ್ಟು ಸಹಕರಿಸಿ ಅವ್ರಿಗೆ ಆಗ್ಲಿ. ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಆಗೋಣ ಸರ್, ಇನ್ನೊಂದಿಷ್ಟು ವಿಚಾರ ಮಾತಾಡೋಣ. ಲೋನ್ ಬಗ್ಗೆ ಸುಮಾರು ತಿಳಿಸ್ಬೇಕಾಗಿದೆ, ಇದು ಒಂದಕ್ಕೆ ಮುಗಿಯಲ್ಲ, ಒಂದ್ ಕಂತಿಗೆ. ಮತ್ತೆ ಸೇರೋಣ, ಇನ್ನೇನಾದ್ರು ಡೌಟ್ಸ್ ಇದ್ರೆ ಬಗೆಹರಿಸೋಣ. ಖುಷಿ ಆಯ್ತು ನಿಮ್ಗೆ ಮೀಟ್ ಮಾಡಿ. ಇನ್ನೊಂದು ಸರ್, ನಿಮ್ಮ ಬದುಕಿನ ವೃತ್ತಿ ಬಗ್ಗೆ ಬಾಳ ಕೇಳಿದ್ನಿ ಸರ್, ಬಾಳ ಅಂದ್ರೆ ಬಾಳ ಕೇಳಿದ್ನಿ ಸರ್. ನಿಮ್ ಮುಂದೆ ಕೂತು ಮಾತಾಡುವಂತ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಸರ್ ಬಾಳ ನನ್ ಖುಷಿ ಆಯ್ತು ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್, ಒಂದೇನಂತಂದ್ರೆ ನಾನು ಹುಬ್ಬಳ್ಳಿಗೆ ಬಂದಿದ್ದೆ, ನಿಮ್ಮನ್ನ ನೋಡೋಣ ಹೊಸದು ಏನೋ ಬಂದಿದೆ ಅನ್ನೋದಕ್ಕೆ ನಿಜಕ್ಕೂ ಟಮ್ ಟಮ್ ಅಂತ ಹೆಸರಿಟ್ಟಿದ್ದು ಬಹಳ ಖುಷಿ ಆಯ್ತು. ಗೆಳೆಯರೇ ನೋಡಿ, ಟಮ್ ಟಮ್ ಅಂತ ಹೆಸರಿಟ್ಕೊಂಡು ಒಂದು ಹೊಸ ಮಿಷಿನ್ ಬಂದಿದೆ. ಆಕ್ಚುಲಿ ಸಾಹೇಬರಿಗೆ ನಮಗೆ ಗೊತ್ತಿಲ್ಲ, 1000 ಜನಕ್ಕೆ ಉದ್ಯೋಗ ಕೊಡ್ತಾ ಇದೀರಿ. ಮೋಸ್ಟ್ಲಿ ನೀವು ಇದನ್ನ ವಿಚಾರ ಮಾಡಿಲ್ಲ ಅನ್ಕೊಂತೀನಿ. ಇಲ್ಲ, ಮಾಡಿದ್ದಿಲ್ಲ. ಹಾ, ಹುಡುಗಾಟದ ಮಾತಲ್ಲ ಸರ್, ಹುಡುಗಾಟದ ಮಾತಲ್ಲ ಅಲ್ವಾ? ಬಟ್ ವ್ಯವಹಾರ ಮಾಡ್ಬೇಕು ಎಲ್ಲದನ್ನು, ಏನು ಮಾಡಕ್ ಆಗೋದಿಲ್ಲ. ಬಟ್ ಇದು 1,30,30,000ಕ್ಕೆ ನಿಜಕ್ಕೂ ವರ್ತ್ ಅನಿಸ್ತು ಗೆಳೆಯರೇ. ಯಾಕೆ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಲೋನ್ ಸಿಗ್ಬೇಕು ಅಂತಂದ್ರೆ ಈಗಿನ ಕಾಲದಲ್ಲಿ ನಾವೆಲ್ಲ ಅದನ್ನ ಸರಿಯಾಗಿ ವ್ಯವಹಾರ ಮಾಡಿರ್ಬೇಕು. ಹೊಸದಾಗಿ ಬ್ಯಾಂಕ್ ಮೆಟ್ಲೆ ಹತ್ತಿರಲ್ಲ ಅವರು, ಅಂತವ್ರಿಗೋಸ್ಕರ ಇಂಥದ್ದೊಂದು ನೀವು ಪಾಕೆಟ್ ಮನಿಯಲ್ಲಿ ಒಂದ್ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಇದನ್ನ ತಗೊಂಡು ಹೋಗ್ಬಿಡ್ಬೋದು. ಬಿಸ್ನೆಸ್ ಶುರುವೇ ಆಗ್ಬಿಡುತ್ತೆ. ಮಾರ್ಕೆಟಿಂಗ್ ಅಂತೂ ಬರೀ ಹಳ್ಳಿಯಲ್ಲಿ ನಡೀತಾ ಇದೆ, ಸಿಟಿಯಲ್ಲಿ ಅಲ್ಲ. ನೋಡ್ರಿ, ನನ್ಗೆ ಹೊಸದು, ನಾನು ಇಲ್ಲಿ ಬಂದು ಸುಮಾರು ವಿಡಿಯೋಗಳನ್ನ ನಾನು ಹಳ್ಳಿಯಲ್ಲೇ ಕೂಡ ಮಾಡಿದ್ದೀನಿ. ಎಲ್ಲರೂ ಹೇಳೋದಂದೆ, ಅಣ್ಣ ಸಿಕ್ಕಾಪಟ್ಟಿ ಬೇಡಿಕೆ ಇದೆ, ನಡೆಯುತ್ತೆ ಇದು ಬಿಸ್ನೆಸ್ ಅಂತ ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಗಮನ ಕೊಟ್ಟು ಕೇಳಿ. ಮನೆಯಲ್ಲಿ ಚಿಕ್ಕದೊಂದು ಮಿಷಿನ್ ಇದನ್ನ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಿಮ್ಮ ಬದುಕು ನಡೆಯುತ್ತೆ, ಏನೂ ಚಿಂತೆ ಇಲ್ಲ. ನೀವು ಒಂದ್ಸಲ ಇಲ್ಲಿ ಹುಬ್ಬಳ್ಳಿಗೆ ಈ ಫ್ಯಾಕ್ಟ್ರಿಗೆ ಬಂದ್ರೆ ನೀವು ಆರಾಮಾಗಿ ಇಲ್ಲಿ ನೋಡಿ ಆರಾಮಾಗಿ ಎಲ್ಲ ತಿಳ್ಕೊಂಡು ರೊಟ್ಟಿ ಅವರೇ ಮಾಡಿ ನೋಡಿಸ್ತಾರೆ ನಿಮ್ಮ ಎದುರಿಗೆ. ಮತ್ತು ಅವ್ರ ಹತ್ರನು ಮಾಡಿಸ್ತೀರಿ ನೀವು. ಕರೆಕ್ಟ್, ನೀವು ಮಾಡಿಸೋದಲ್ದೆ ಗ್ಯಾರಂಟಿ ಆದ್ಮೇಲೆ ಇಲ್ಲಿಂದ ತಗೊಂಡೋಗಿ ಅದ್ಭುತವಾಗಿ. ನನಗಂತೂ ಖುಷಿ ಆಯ್ತು. ಬರೀ 1,30,30,000 ನಿಮಗೆ ಅದು ಆಗಲ್ವಾ ಅಂದ್ರೂ ಕೂಡ ಸಾಹೇಬ್ರು ಹೇಳಿದ್ದಾರೆ, ನಿಮ್ಗೆ ಲೋನ್ ಕೊಡೋ ವ್ಯವಸ್ಥೆ ಇಲ್ಲಿದೆ. ಅವ್ರನ್ನು ಮಾತಾಡ್ಸಿದೀನಿ ಇದರಲ್ಲಿ. ಬಟ್ ನೀವು ಏನೇನ್ ಬೇಕು ಡಾಕ್ಯುಮೆಂಟ್ ಇಲ್ಲಿ ಒಂದ್ ಸೆಟ್ ತಗೊಂಡ್ ಬಂದ್ಬಿಟ್ರೆ, ರೊಕ್ಕಿದ್ರೆ ರೊಕ್ಕದಾಗ ಇದನ್ನು ಇರಿ. ಲೋನ್ ಬೇಕಾ, ನಿಮ್ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ದು, ಬ್ಯಾಂಕ್ ಮ್ಯಾನೇಜರು ನೀವು ಚೆನ್ನಾಗಿದ್ರೆ ಅದನ್ನ ಹೇಳ್ಬೇಡ ಇವ್ರಿಗೆ. ಮತ್ತೆ ಕೊಡಿಸ್ತೀನಿ ಇದ್ರಲ್ರಿ ಬಂದ್ಬಿಟ್ಟಿವಿ ಅಂತ. ಕರೆಕ್ಟ್, ಇದು ಒಳ್ಳೆ ಅಲ್ವಾ? ಒಳ್ಳೆ ವಿಚಾರ. ಸುಮ್ ಕೊಡಿಸ್ತೀನಿ ಅಂದ್ರಿ ಅಂತ ಹಂಗಲ್ಲ. ನಿಮ್ಮ ಬ್ಯಾಂಕಿನಲ್ಲಿ ವ್ಯವಹಾರ ನೀವು ಸರಿಯಾಗಿ ಇಟ್ಕೊಂಡು, ನಿಮ್ಮ ವ್ಯವಹಾರ ಸರಿಯಾಗಿದ್ದರೆ, ಬ್ಯಾಂಕ್ ಮ್ಯಾನೇಜರ್ ಅದಕ್ಕೆ ಒಪ್ಪಿಕೊಂಡಿದ್ದರೆ, ನಿಮ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದರೆ ಮಾತ್ರ ಲೋನ್ ಸಿಗುತ್ತೆ. ಇಲ್ಲ ವಜ್ರೇಶ್ವರಿ ಅವ್ರು ಸಾರಿ ಹೇಳ್ಬಿಟ್ಟಿದ್ದಾರೆ, ಬದುಕಿನ ಬುತ್ತಿ ಅವ್ರು ಹೇಳ್ಬಿಟ್ಟಿದ್ದಾರೆ, ನೀವು ಲೋನ್ ಕೊಡ್ರಿ ಅಂದ್ರೆ ಇಲ್ಲಿ ಲೋನ್ ಸಿಗೋದಿಲ್ಲ. ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಎಲ್ಲ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ ಇವರು. ನಿಮ್ಗೆ ಚಾನಲ್ ಬರೆಯಕ್ ಬರಲ್ಲ,
ನಿಮ್ಗೆ ಫಾರ್ಮ್ ತುಂಬಕ್ ಬರಲ್ಲ, ನಿಮ್ ಬ್ಯಾಂಕ್ ಹತ್ರ ಮ್ಯಾನೇಜರ್ ಹತ್ರ ಮಾತಾಡಕ್ ಬರಂಗಿಲ್ಲ, ಏನೇನ್ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ನೀವು ಒದಗಿಸ್ಕೊಡ್ತೀರಿ. ಹಂಗಾಗಿ ಗೆಳೆಯರೇ ಲೋನು ಕೂಡ ಸಿಗುತ್ತೆ. ಬಟ್ ಎಲ್ಲ ವಿವರ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಇವ್ರ ಫೋನ್ ನಂಬರ್ ಹಾಕಿದೀನಿ, ಅಡ್ರೆಸ್ ಹಾಕಿದೀನಿ. ಇದು ಇರ್ತಕ್ಕಂಥ ವಿಳಾಸ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ತಾರಿಹಾಳ್ ಪ್ರದೇಶ, ಇಂಡಸ್ಟ್ರಿಯಲ್ ಏರಿಯಾ, ವಜ್ರೇಶ್ವರಿ ಹೋಮ್ ಅಪ್ಲೈನ್ಸ್ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಆಮೇಲೆ ಈ ಮಿಷಿನ್ ಹೆಸರು ನೀವು ನೆನಪಿಟ್ಕೊಡ್ರಿ. ಟಮ್ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತ ಕೇಳ್ರಿ. ಯಾಕ ಬಾಳ ಮಿಷಿನ್ ಅದಾವ ಅಂದ್ರೆ ನಿಮಗೆ ರೇಟು ನಿಮಗೆ ನೆನಪಿರೋದಿಲ್ಲ. ಈಗ ಎಲ್ಲದಕ್ಕೂ ಒಂದ್ ಹೆಂಗ್ ಹೆಸರು ಇಟ್ಬಿಡ್ರಿ ಸರ್. ಇಲ್ಲ ಎಲ್ಲ ಮಿಷಿನ್ಗೆ ಈಗ ನೋಡಿ ಬಹಳ ಈಸಿ ಆಯ್ತು. ತುದಿ ನಾಲ್ಗಿ ಮೇಲೆ ಕುಂತಂದ ಈಗ ಬಸ್ ಹೋಗ್ಬಿಟ್ಟಿತ್ತು, ಬಸ್ ಹೋಗ್ಯದಪ್ಪ ಬೇರೆ ವ್ಯವಸ್ಥೆ ಟಮ್ ರೆಡಿ ಅದಾವ ಬರ್ತಾವಂತಾರ. ಹಂಗಿದು ಒಂದು ಟಮ್ ಅವ್ರ ಮನಿ ತಲುಪ್ಲಿ ಅನ್ನೋ ಉದ್ದೇಶಕ್ಕ ಮಾಡಿದ್ ಮತ್ತೇನು ಬೇರೆ. ಬಹಳ ಅದ್ಭುತವಾಗಿ ಹೆಸರಿಟ್ರಿ ಸರ್. ಮೀಟ್ ಮಾಡಿ ಬಹಳ ಖುಷಿ ಆಯ್ತು. ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ. ತುಂಬ ಕುಟುಂಬ ಎಲ್ಲ ಸೇರಿ ಒಂದು ಫ್ಯಾಕ್ಟರಿ ಓಪನ್ ಮಾಡಿದಿರಿ. ಆಕ್ಚುಲಿ ಮುಂದಿನ ಜರ್ನಿಯಲ್ಲಿ ನಿಮ್ಮ ತುಂಬ ಕುಟುಂಬದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಅಣ್ಣ ತಮ್ಮ ಅಂದ್ರೆ ಹೆಂಗಿರ್ಬೇಕು, ಮನೆಗೆ ಹಿರಿಯರ್ ಅಂದ್ರೆ ಹೆಂಗಿರ್ಬೇಕು, ಅದು ಅವಶ್ಯ ಸರ್, ಬಹಳ ಅವಶ್ಯ ಅಲ್ವಾ. ಸಂಸ್ಕಾರ ಅನ್ನೋದು ಮೇನ್ ನಮ್ಮವ್ರಿಗೆ, ಎಲ್ಲರಿಗೂ ಅದ ಉದ್ದೇಶ ಇಟ್ಕೊಂಡು ತಾವೆಲ್ಲ ಮಾಡೋದು ಬಹಳ ನಮ್ಮ ಎಲ್ಲಾ ವೀಕ್ಷಕರು ಕೂಡ ಇದು ಎಲ್ಲ ತಲುಪಲ ಅಂತ ನಂದು ಒಂದು ಸಂಭಾಷಣೆ, ಮತ್ತೇನಿಲ್ಲ ಗೆಳೆಯರೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲದೂ ಗೊತ್ತಾಗಿದೆ, ಮತ್ತಿನ್ನೇನು ಹೆಚ್ಚು ಮಾತಿಲ್ಲ. ಮತ್ ಬನ್ನಿ, ಇನ್ಯಾಕ್ ತಡ, ನಿಮ್ ಮುಂದಕ್ಕೆ ಓಡ್ತಾ ಇರುತ್ತೆ ಕಾಲ. ಯೋಚನೆ ಮಾಡ್ತಾ ಇದ್ರಿ, ಯೋಚನೆ ಮಾಡ್ಬೇಡಿ. ಬದುಕು ನಿಮ್ ಕೈಯಲ್ಲೇ ಇದೆ. ಒಂದ್ ಹೆಜ್ಜೆ ಹೊರಗಿಡ್ಬೇಕಷ್ಟೇ. ಬಂದ್ರೆ ಬದುಕು ಅದ್ಭುತವಾಗಿದೆ. ಸಪೋರ್ಟ್ ಮಾಡಕ್ ಸಾಹೇಬರಿದ್ದಾರೆ, ವಿಷಯ ತಿಳ್ಸಕ್ ನಾವಿದೀವಿ. ಇನ್ಯಾಕ್ ತಡ, ಇನ್ನೇನ್ ಬೇಕು. ಮಾರ್ಕೆಟಿಂಗ್ ಅಂತೂ ಅದ್ಭುತವಾಗಿದೆ, ಹೆದರಕ್ ಹೋಗ್ಬೇಡಿ ಅಲ್ವಾ. ಹಾಗಾಗಿ ಹಳ್ಳಿಯಲ್ಲೇ ನಡೆಯುತ್ತೆ, ಹಳ್ಳಿಯಲ್ಲೇ ಮಾಡಿ, ಇನ್ನೇನು ಖರ್ಚಿಲ್ಲ ಅಲ್ವಾ. ಊಟ ಅಂಕರ್ ಬೇಕೇ ಬೇಕಲ್ಲ ಸರ್. ಬೆಳಿಗ್ಗೆ ಸರ್ ಏನಾದ್ರು ನಿಲ್ಲಿಸಬಹುದು. ಭೋಜನ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಮಾತ್ರ ಇದು ಬೇಕೇ ಬೇಕು ಸರ್. ಹಂಗಾಗಿ ಇದಕ್ ಡಿಮಾಂಡ್ ಇಲ್ಲ ಅನ್ನೋ ಮಾತೇ ಇಲ್ಲ. ನಾವ್ ಎಲ್ಲಾದ್ರೂ ಎಡಿವಿದ್ರೆ ಅದನ್ನ ಸರಿ ಮಾಡ್ಕೊಂಡು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು ಅಲ್ವಾ ಸರ್. ಹಾಗಾಗಿ ಆಗ್ಲಿ ಗೆಳೆಯರೇ, ಇನ್ಯಾಕ್ ತಡ, ಬನ್ನಿ. ನೀವು ವಜ್ರೇಶ್ವರಿ ಹೋಮ್ ಅಪ್ಲೈನ್ಸಸ್ ಬಂದು ನಿಮ್ಗೆ ಏನ್ ಬೇಕು ಎಲ್ಲವೂ ಸಿಗುತ್ತೆ. ಬರೀ ರೊಟ್ಟಿ ಮಿಷಿನ್ ಅಲ್ಲ, ಶಾವಿಗೆ ಮಿಷಿನ್ ಸಿಗುತ್ತೆ, ಖಾರ ಕುಟ್ಟೋ ಮಿಷಿನ್ ಸಿಗುತ್ತೆ, ಗಿರಣಿ ಸಿಗ್ತಾವು, ವಾಲಿ ಸಿಗುತ್ತೆ, ಎಣ್ಣಿದು. ಅಯ್ಯೋ ಒಂದ ಎರಡ, ಇಲ್ಲಿ ಬಂದ್ ನೋಡಿ, ನಿಮ್ಗೆ ಅದ್ಭುತವಾದ ಒಂದು ಲೋಕನ ತೆರ್ಕೊಳ್ಳುತ್ತೆ. ಆಮೇಲೆ ನಿಮ್ಗೆ ಹೆಚ್ಚಿಗೆ ಲೋನ್ ಮಾಡೋರಂತೂ 108 ಹಾಕೋಬೋದಪ್ಪ. ಇಲ್ಲಿ ಒಂದೇ ಸೂರಿನಡಿ ಅಷ್ಟೆಲ್ಲ ಅವಕಾಶ ಇದೆ. ಆಗ್ಲಿ, ಒಳ್ಳೇದಾಗ್ಲಿ, ಬನ್ನಿ, ನಿಮ್ ಬದುಕು ಶುರು ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರು.